ಒಟ್ಟಿಗೆ ಮಂಚಿ ಕಾರ್ಯಕ್ರಮನ ಶುರು ಮಲ್ಪಡಿ ಬಂದಿದ ಸಿಂಧು ಬುಕ್ಕ ಹರ್ಷಿತಾನಿಗಳಿಡ ವಿನಂತಿ ಮಂತೊಂದಿಲ್ಲ. ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾದಂತಹ ದೇವರ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾದ ಚಾಲನೆ ನೀಡಬೇಕಾಗಿ ವಿನಂತಿಸ್ತಾ ಇದೆ. ಕಾರ್ಯಕ್ರಮ ನಿರ್ವಿಘ್ನವಾದ ನಡುಪುಡುವುದನ್ನ ನಮಗೆ ಆನಿ ಮುನಿದ ಗಣಪತಿ ದೇವರಿನ ಆಶೀರ್ವಾದ ನಿರಂತರವಾದ ಬೋಡ ಮುಡಿಗೆ ಅಂಚಾದ ಉಪನಗ ಇವೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾದ ನಡುಪುಡು ಆ ಒಂದು ಕಾರ್ಯಕ್ರಮ ಒವ್ವೇ ರೀತಿಯ ವಿಘ್ನ ಬರಂದಿಲ್ಲಕ ತಂಕುಡು ಮನಸ್ಸಿನ ಆಶೀರ್ವಾದನ ಗಣಪತಿ ದೇವರ ಭಿನ್ನಪ ಮಲ್ತೊಂದು ನನಗೂ ಬತ್ತಿನಂಚಿನ ಬಿನ್ನೇರನೆ ಎದುಕೊಂಡು ನಾವು ನಮ್ಮ ತುಳುನಾಡ ಸಂಪ್ರದಾಯ ಅಂಚಾದ ಉಪನಗ ಬೈದಿನಂಚಿನ ಬಿನ್ನೇರನೆ ಎದುಕೊಂಡಿರೆ ನಮ್ಮಟ್ಟಿಗೂ ಪ್ರಮೋದ್ ಒಮ್ಮೆರಿನ ವೇದಿಕೆ ದಂಚಿ ಸರ್ವರಿಗೂ ಶುಭ ಸಂಜೆ. ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಸೋಮೇಶ್ವರ ಇದರ 16ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಹಾಜರಿರುವ ತಮಗೆಲ್ಲರಿಗೂ ಸ್ವಾಗತಿಸಲು ಆಶಿಸುತ್ತೇನೆ. ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ಸತೀಶ್ ಕುಂಪಲ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿದ್ದಾರೆ. ಶ್ರೀಯುತರು ಜಿಲ್ಲಾ ಪಂಚಾಯತಿನ ಮಾಜಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿದ್ದಾರೆ. ತಮಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತ ಸತೀಶ್ ದೀಪಂರವರು ಶಾಲು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಅರ್ತಿ ಬಿಟ್ಟಿದ್ದ ಎಡ್ಡಿಪ್ಲೇನ್ ಬೈಕ್ ಒಂದು ಮೂಕೆಡಿ ಒಂದು ಕಾರ್ಯಕ್ರಮಕ್ಕೆ ಎದುಕೊಳೋದಿಲ್ಲ ಸರ್. ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಸೋಮೇಶ್ವರ ಮಗಳಿನ 14ನೇ ವರ್ಷದ ವಾರ್ಷಿಕೋತ್ಸವ ಗೈರೆಗ ಮೋಕೆದ ಎದುಕೊಂಡು ನಂಚಿನ ಪೊರ್ಲುದ ಕ್ಷಣ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ. ತಮ್ಮ ಸಮಾಜ ಸೇವೆಯಿಂದ ಗುರುತಿಸಿಕೊಂಡು ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುವ ನಮ್ಮವರಾದ ಶ್ರೀಯುತ ರೋಹಿತ್ ಸಂತೋಷ್, ತಮಗೆ ಒಲುಮೆಯ ಸ್ವಾಗತ. ಶ್ರೀಯುತರಿಗೆ ರವಿ ರೋಷನ್ ರವರು ಶಾಲು ಹೊದಿಸಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ ರೋಹಿತ್ ಸಂತೋಷ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯ ಸ್ವಾಗತ ಸುಸ್ವಾಗತ. ವೇದಿಕೆಯಲ್ಲಿದ್ದಾರೆ ಶ್ರೀಯುತ ವಿಶ್ವನಾಥ್ ಬೈಲಮೂಲೆ, ತಾಲೂಕು ಪಂಚಾಯತ್ ಉಳ್ಳಾಲದ ಸಹಾಯಕ ನಿರ್ದೇಶಕರಾಗಿದ್ದಾರೆ. ತಮಗೂ ನಮ್ಮ ಯುವಕ ಮಂಡಲದ ಪರವಾಗಿ ಹಾರ್ದಿಕ ಸ್ವಾಗತ. ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಸೋಮೇಶ್ವರ ಇವರ 16ನೇ ವಾರ್ಷಿಕೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಕ್ಷೇತ್ರ 9 ಕೆರೆ ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವ ಶ್ರೀಯುತ ಶರತ್ ಚಂದ್ರ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಓಕೆ, ಸ್ವಾಗತ ಸುಸ್ವಾಗತ. ಜೋರಾದ ಕೈ ಚಪ್ಪಾಳೆ ಬರಲಿ. ಪ್ರಾಧ್ಯಾಪಕರಾದ ಶ್ರೀಯುತ ತಿಲಕ್ ರಾಜರವರು, ತಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ರವೀಂದ್ರ ನಾಯಕರವರು. ಶ್ರೀಯುತರು ಭಾರತೀಯ ವಾಯುಸೇನೆಯ ಮಾಜಿ ಸೈನಿಕರು. ಪ್ರಸ್ತುತ 300 ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ತಮಗೆ ಈ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಹೂವನ್ನು ನೀಡಿ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಸ್ತುತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಶ್ರೀ ರವೀಂದ್ರ ನಾಯಕ್ ಅವರಿಗೆ ಸೌಹಾರ್ದ ಯುವಕ ಮಂಡಲ ಇದರ 16ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ತಮಗೆ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿದ್ದಾರೆ ಸೌಹಾರ್ದ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ಪ್ರಶಾಂತ್ ರವರು. ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ. ಸಂಘದ ಉಪಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಡಲ 16ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮ ಆಡಳಿತಾವಧಿಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಉಜ್ವಲವಾಗಿ ಯಶಸ್ವಿಕರವಾಗಿ ನಡೆದು ಬರಲಿ ಅನ್ನುವಂತಹ ಆಶಯವನ್ನು ನೀಡುತ್ತಾ ಎಲ್ಲ ಗಣ್ಯರಿಗೂ, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ನಮಗೆ ಪ್ರೋತ್ಸಾಹವನ್ನು ನೀಡಲು ನೆರವೇರುವ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಗಣ್ಯ ಅತಿಥಿಗಳಿಗೆ, ಸೇರುವಂತಹ ಕಲಾಭಿಮಾನಿಗಳಿಗೆ, ಅದೇ ರೀತಿ ನಮ್ಮೊಂದಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುವಂತಹ ದಯಾನಂದ್ ಟಿಸಿ ರೋಡ್, ಅನಿಲ್ ಬಗಂಬಿಲಾ, ಕಿಶೋರ್ ಕುಂಪಲ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರು ಪ್ರಮೋದ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆಯೊಂದಿಗೆ ನಡೆಸಬೇಕಾಗಿ ಸೇರಿದಂತಹ ಎಲ್ಲ ಗಣ್ಯ ಅತಿಥಿಗಳಲ್ಲಿ ಸತೀಶ್ ಕುಂಪಲ್ ಅವರಿದ್ದಾರೆ. ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೂ ಸೇರ್ತಿ ನೆಂಚಿನ ನಮ್ಮೆಲ್ಲ ಬಿನ್ನೇರೆ ಶ್ರೀ ಸತೀಶ್ ಕುಂಪಲ್ ಮೇರನ ದಿವ್ಯ ಹಸ್ತದ ವಜ್ಜಿ ಕಾರ್ಯಕ್ರಮನ ಟ್ವಿಟರ್ ಅರ್ಲಾವಣ ಮುಖೇನ ಪುರ್ಲದ ಚಾಲನೆ ಕೊಡುವ ವಿನ್ನಪ ಮಲ್ಪುವೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದೀಪಂ ಜ್ಯೋತಿ ನಮೋ ನಮಃ ಅಂದು ಪಂಪ ಅಗ್ನಿದೇವರೆಡ ನಮಗಾದ ಪಾಠ ಕಲ್ಪೋಡು ಬಣ್ಣನ ನಮ್ಮ ಜನ ಜೀವನಗದಾದ ಎನ್ನಗ ತರೆದಿರ್ತದ ದೀಪ ಅರ್ಲನು ದೀಪದ ಗುಣ ನಮ್ಮ ಏತೆ ಕಷ್ಟ ಸಂಕಷ್ಟಲು ಬರ್ತನಲ್ಲ ಸಮಾಜಡು ತರೆದಿರ್ತದ ಬದುಕೋಡು ಒಂದು ಪಂಪಿ ನಾವು ಅಗ್ನಿದೇವರು ನಮಗ ಪಾಠನ ಕಲ್ಪವರಿಗೆ ಅಂಜಾರು ಪುನಗ ಅಗ್ನಿದೇವರು ಅರ್ಲೋಡು ಅಂದಾಗ ತರೆದಿರ್ತದ ಅರ್ಲು ನಾವು ಅಗ್ನಿದೇವರಿನ ಗುಣ ಕೆಂಚ ಬುಲ್ಪು ಅರ್ಲೊಂದುಂಡ ಅದೇ ಪುರುಡು ಸಿದ್ಧಿಂಚಿನ ಮಾತ ಬೆನ್ನೇರಿನ ಸದಸ್ಯರಿನ ಯುವಜಿ ಕೂಟಲ ಪುರ್ಲುಡು ಅರ್ಲೊಂದೇ ಪೋಗುಡು ಪಂಪಿನಚ್ಚಿನ ಭಿನ್ನಪ್ಪ ಅಗ್ನಿದೇವರಡಕ್ಕೇನೊಂದು దీపం జ్యోతి నమో నమః పన్నొంದು ಸಿದ್ಧಿಂಚಿನ ಮಮಲ ಮಟ್ಟದ ಬೆನ್ನೇರಿನ ಪುರ್ಲಗಡ್ಡದ ಈ ಒಂಜಿ ಓಲಗಡ್ಡ ದಿವ್ಯ ಹಸ್ಸಡು ಈ ಒಂಜಿ ಕಾರ್ಯಕ್ರಮದ ಉದಿಪಣ್ಣದಲ್ಲೇ ದೀಪ ಅರ್ಲಾವಣ ಮುಖೇನ ಈ ಒಂಜಿ ಕಾರ್ಯಕ್ರಮನ ಉದ್ಘಾಟನೆ ಮಂದಿರ ಜೋರೈನ ಕೈತಾಟಿ ಬರಡು ಸಿದ್ಧಿಂಚಿನ ಮಾತ ಕಲಾಭಿಮಾನಿಲೇನ ಪರವಾದ ಇದೀಗ ಈ ಒಂದು ಸಂಸ್ಥೆ ಸೌಹಾರ್ದ ಯುವಕ ಮಂಡಲ ಅನ್ನುವಂತಹ ಸಂಸ್ಥೆ ಇಂದಿಗೆ 16ನೇ ವರ್ಷವನ್ನು ಸಂಪೂರ್ಣವಾಗಿ ಪೂರೈಸ್ತಾ ಇದೆ. ಈ ಒಂದು ಜೀವನ ಯಾವುದೇ ಮನುಷ್ಯನಿಗೆ ಕೂಡ ನಡಿಬೇಕಾದ್ರೆ ದಾರಿ ಉದ್ದಕ್ಕೂ ಅನೇಕ ಕಷ್ಟಗಳಿರುತ್ತೆ. ಅದೇ ರೀತಿ ಯಾವುದೇ ಒಂದು ಸಂಸ್ಥೆ ಕೂಡ ಬಾಣೆತ್ತರದಲ್ಲಿ ಬೆಳೆಯಬೇಕಾದ್ರೆ ಅನೇಕ ಕಾರ್ಯಕ್ರಮಗಳು, ಅನೇಕ ಚಟುವಟಿಕೆಗಳನ್ನು ಅಳವಡಿಸ್ತಾ ಈ ಒಂದು ಸಂಸ್ಥೆ ನಿರರ್ಕಲವಾಗಿ ಎಲ್ಲ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ. ದೀಕ್ಷಿತ್ ಅವರಿದ್ದಾರೆ, ದಯವಿಟ್ಟು ಈ ಒಂದು ಸಂಸ್ಥೆಯ ವರದಿಯನ್ನು ವಾದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ನೆಹರು ನಗರ ಸೋಮೇಶ್ವರ ಪರಿಸರದ ಉತ್ಸಾಹಿತ ಯುವತಿಯನ್ನು ಒಳಗೊಂಡು ಸಾಮಾಜಿಕ ಕಾರ್ಯಕ್ರಮಗಳನ್ನು ಧ್ಯೇಯವಾಗಿ ಇಟ್ಟುಕೊಂಡು ಪ್ರಾರಂಭವಾದದ್ದೇ ಸೌಹಾರ್ದ ಯುವಕ ಮಂಡಲ. ಕಳೆದ 16 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಬರುತ್ತಿದ್ದು, ಸಾರ್ವಜನಿಕರಿಗಾಗಿ ಬಸ್ಸು ತಂಗುದಾಣ, ಉಚಿತ ವೈದ್ಯಕೀಯ ಶಿಬಿರ,
ಉಚಿತ ಪುಸ್ತಕ ವಿತರಣೆ, ರಕ್ತದಾನ ಶಿಬಿರ, ವನ ಮಹೋತ್ಸವ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು, ಗಾಳಿಪಟ ಸ್ಪರ್ಧೆ ಮುಂತಾದ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಇವತ್ತು ತನ್ನ 16ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಯುವಕ ಮಂಡಲದಲ್ಲಿ ಶ್ರಮಿಸಿದ ಎಲ್ಲ ಸದಸ್ಯರಿಗೂ, ತನುಮನಧನಗಳಿಂದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವರದಿ ವಾಚನವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಚುಟುಕಾಗಿ ವರದಿಯನ್ನು ವಾಚಿಸಿದಂತಹ ಶ್ರೀಮತಿ ದೀಕ್ಷಿತ್ ಅವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಪ್ರತಿಯೊಬ್ಬರ ವಿವರವನ್ನು ವಾಚಿಸುವುದಕ್ಕೆ ಶ್ರೀಯುತ ಪ್ರಮೋದ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸೇರಿರುವಂತಹ ಗಣ್ಯ ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಶಲ್ ಡಿಸೋಜಾ, ಶ್ರೀಯುತ ಹರ್ಮನ್ ಡಿಸೋಜಾ ಮತ್ತು ಶ್ರೀಮತಿ ಫ್ಲಾವಿಯಾ ಡಿಸೋಜರವರ ಪುತ್ರಿಯಾಗಿ ಜನಿಸಿದ ಕುಮಾರಿ ನಿಶಲ್ ಡಿಸೋಜರವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಚಿಕ್ಕಂದಿನಿಂದಲೇ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಸ್ತುತ ಸಂತ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆಯುತ್ತಿರುವ ಇವರು ಮಾರ್ಚ್ 2020ರಂದು ನಡೆದ ದ್ವಿತೀಯ PUC ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 98.17% ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಅಂಕಿತಾ ಶೆಟ್ಟಿ, ಶ್ರೀಯುತ ವಿಶ್ವನಾಥ ಶೆಟ್ಟಿ ಹಾಗೂ ಶ್ರೀಮತಿ ಶಾಲಿನಿ ಶೆಟ್ಟಿಯವರ ಪುತ್ರಿಯಾಗಿ ಜನಿಸಿದ ಕುಮಾರಿ ಅಂಕಿತಾರವರು ಕಲಿಕೆಯಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರಥಮ PUC ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದು 21-22ರಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 93.28% ಅಂಕಗಳನ್ನು ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಕುಮಾರಿ ಸಾನಿಯಾ ಲೋಬೋ, ಶ್ರೀಯುತ ಫೆಲಿಕ್ಸ್ ಲೋಬೋ, ಶ್ರೀಮತಿ ರಶ್ಮಿ ಲೋಬೋರವರ ಪುತ್ರಿಯಾಗಿ ಜನಿಸಿದ ಸಾನಿಯಾ ಲೋಬೋ ಚಿಕ್ಕಂದಿನಿಂದಲೇ ಶೈಕ್ಷಣಿಕವಾಗಿ ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಿದ್ದು ಸಂಗೀತ ಕ್ಷೇತ್ರದಲ್ಲಿಯೂ ಆಸಕ್ತಿಯನ್ನು ಹೊಂದಿದ್ದಾರೆ. 2022ರಲ್ಲಿ ನಡೆದ ದ್ವಿತೀಯ PUC ಪರೀಕ್ಷೆಯಲ್ಲಿ 97% ಪಡೆಯುವುದರ ಮೂಲಕ ಹೆಮ್ಮೆಯ ಸಾಧನೆ ಮಾಡಿದ್ದಾರೆ. ಪ್ರಸ್ತುತ ನೀಟ್ ಪರೀಕ್ಷೆಯಲ್ಲಿ 45,000 ರ್ಯಾಂಕ್ ಪಡೆದು AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿ ಶಿಕ್ಷಣ ಮುಂದಕ್ಕೆ ಪಡೆಯಲಿದ್ದಾರೆ. ನಿಮ್ಮ ಈ ಸಾಧನೆಯು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಕುಮಾರಿ ಚೈತ್ರ, ಶ್ರೀಯುತ ಪಾರ್ಥಸಾರಥಿ ಮತ್ತು ಶ್ರೀಮತಿ ಸೀತಾರವರ ಪುತ್ರಿಯಾಗಿ ಜನಿಸಿದ ಚೈತ್ರರವರು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡುತ್ತಿದ್ದು 2022ರಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 97.92% ಪಡೆದಿರುವುದು ನಮಗೆಲ್ಲ ಸಂತೋಷವನ್ನು ತಂದಿದೆ. ಎಲ್ಲ ಸಾಧಕರಿಗೂ ಅಭಿನಂದನೆಗಳು. ನಿಮ್ಮ ಮೇಲೆ ನಿರಂತರವಾಗಿರಲಿ ಎನ್ನುವಂತಹ ಆಶೀರ್ವಾದದ ಮಾತುಗಳೊಂದಿಗೆ ಸೇರಿರುವಂತಹ ಗಣ್ಯ ಅತಿಥಿಗಳು ವಿನಂತಿಸ್ತಾ ಇದ್ದೇನೆ. ತಮ್ಮ ಅಮೃತ ಹಸ್ತದಿಂದ ಈ ಒಂದು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕಲಕಲಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೋರಾದ ಕೈ ಚಪ್ಪಲೆ ನಿರಂತರವಾಗಿ ಬರ್ತಾ ಇರಲಿ. ಬಹುಶಃ ನಮಕ್ ನೆರಮ ನೀಡೋದು ಅದನ್ನೇ ಕಂಡಿರಲ್ಲ ಪುನಃ ಆಂಡ ಇನ್ನೊಬ್ಬರದಿಂದ ಕದಿಯೋದಿಕ್ಕೆ ಆಗದೇ ಇರುವಂತಹ ಏನಾದ್ರೂ ನಮ್ಮ ಜೊತೆ ಇದ್ರೆ ಅದು ವ್ಯಕ್ತಿ ಮಾತ್ರ ಬರವೊಂದು ಪಂಪಿ ನಾವು ಏರಿಡ್ದಲ್ಲ ಕಂಡೇರ ಬುದ್ಧಿಗೆ ಅಂಚಿನ ಪುರ್ಲುದ ಸಾಧನೆ ಮಲ್ದಿನ ಅಂಚಿನ ಸಾಧಕಿರ ಮಿತ್ತ ಚಾವಡಿಡು ಓಲೈಕರ ದುರ್ಬಲಿರು ಆಗ್ಲಿ ಇವರ ಜೋರಿನ ಕೈ ಚಾಟಿ ನಿರಂತರವಾದ ಬರುವುದು ಕೊಡು. ಶ್ರೀಯುತ ಸತೀಶ್ ಕುಂಬಲಬೇರಿನ ದಿವ್ಯ ಹಸ್ತಕ್ಕೆ ಈ ಬಂಜಿ ಸನ್ಮಾನ ನಡಪುವ ನಮ್ಮಂತಂದುಲೆ
ನನ್ನದೊಂಬುದ ಸನ್ಮಾನನು ಶ್ರೀ ವಿಶ್ವನಾಥ ಬೈಲಮೂಲೆ ಅಂಚನೆ ಶ್ರೀ ರವೀಂದ್ರ ನಾಯಕ ಮೇರಿನ ದಿವ್ಯ ಹಸ್ತಡು ಈ ಒಂದು ಸನ್ಮಾನ ನಡಪಡು ಅಂಚನೆ ಶ್ರೀ ತಿಲಕ್ ರಾಜ್ ಇನ್ನೆಲ್ಲ ಮತ್ತು ಸಹಕಾರ ಕೊಡು ಅಂಚನೆ ನಮ್ಮಟ್ಟಿಗೂ ಡಾಕ್ಟರ್ ಶ್ರೀ ರೋಹಿತ್ ಸಾಂಕುಗಳಲ್ಲಿದೆ ಅನುಕೂಲ ಆಶೀರ್ವಾದಲ ಈ ಒಂದು ಸಾಧಕ್ಕೆ ನಮಗೆ ನಿರಂತರವಾದ ಕೊಡುದು ಭಿನ್ನಪ್ಪ ಮಲ್ತು ನಿಕ್ಲಿನ ಜೀವನ ನನಾಥ ಉಜ್ವಲವಾದ ಕೊಡು ದೇವರಿನ ಆಶೀರ್ವಾದ ನಿಕ್ಲೆ ನಮಗೆ ನಿರಂತರವಾದ ಕೊಡು ಪಡ್ಪಣ ಸನ್ಮಾನದ ಶ್ರಾವಣಿದ ಓಲ್ಮೇನ ಮುಗಿತಲ್ಲ ಮಂತ್ರದಲ್ಲೇ ಅತಿಥಿಗಳಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇನ್ನು ಮುಂದಿನ ಸನ್ಮಾನದ ವಾಚನೆಗಾಗಿ ಶ್ರೀಯುತ ಪ್ರಮೋದ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಘ್ನೇಶ ಆಚಾರ್ಯ ಪ್ರಖ್ಯಾತ ಉರಗ ತಜ್ಞರೇ ಜೋರೈನ ಕೈತಾಟಿ ಬರಡು ಸೇರ್ದಿಂಚಿನ ಮಾತ ಕಲಾಭಿಮಾನಿಲ ಬರವಾದ ಶ್ರೀಯುತ ವಿಘ್ನೇಶ್ ಆಚಾರ್ಯ ಪರಿಸರ ರಕ್ಷಣೆ ಹಾಗೂ ಸಮಾಜ ಸೇವೆಗೆ ನಿಮಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ. ಶ್ರೀಯುತ ಶಂಕರ್ ನಾರಾಯಣ ಆಚಾರ್ಯ ಮತ್ತು ಶ್ರೀಮತಿ ಭಾರತಿ ಅವರ ಪ್ರಥಮ ಪುತ್ರನಾಗಿ ಕೋಟೆಕಾರ್ನಲ್ಲಿ ಜನಿಸಿದ ಶ್ರೀಯುತ ವಿಘ್ನೇಶ್ ಆಚಾರ್ಯರವರು ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನ್ ಆಗಿದ್ದಾರೆ. ಚಿಕ್ಕಂದಿನಿಂದಲೇ ಪರಿಸರ ರಕ್ಷಣೆ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ ಇವರು ನಂತರದಲ್ಲಿ ಹಾವುಗಳನ್ನು ಹಿಡಿಯುವುದರ ಜೊತೆಗೆ ಅವುಗಳ ರಕ್ಷಣೆ ಬಗ್ಗೆ ಕಾಳಜಿ ವಹಿಸತೊಡಗಿದರು. ಇದರ ಜೊತೆಗೆ ಪ್ರಾಣಿ ಪಕ್ಷಿಗಳ ರಕ್ಷಣೆ, ಚಿಕಿತ್ಸೆ, ಸೈಕ್ಲಿಂಗ್, ಬೀಚ್ ಸ್ವಚ್ಛತೆ, ಸ್ವಚ್ಛ ಪರಿಸರ ಅಭಿಯಾನ, ರಕ್ತದಾನ ಶಿಬಿರ ಮುಂತಾದ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡರು. ವಿಶೇಷವಾಗಿ ಉರಗ ಹಿಡಿಯುವ ಮತ್ತು ರಕ್ಷಿಸುವ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿ ಆಸಕ್ತಿ ವಹಿಸಿದರು. ಪ್ರಸ್ತುತ ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ವತಿಯಿಂದ ಪ್ರಮಾಣೀಕೃತ ಹಾವು ಸಂರಕ್ಷಕರು ಎಂದು ಗುರುತಿಸಿ ಪ್ರಮಾಣ ಪತ್ರ ನೀಡಲಾಗಿದೆ. ನಿಮ್ಮ ಈ ಸೇವೆಯು ಹೀಗೆಯೇ ಮುಂದುವರಿಯಲಿ, ನಿಮ್ಮ ಭವಿಷ್ಯವು ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನಿಮ್ಮ ನಿಸ್ವಾರ್ಥ ಪ್ರಾಮಾಣಿಕ ಸಮಾಜ ಸೇವೆಗಾಗಿ ನಿಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತೇವೆ. ಸೌಭಾಗ್ಯವನ್ನು ಕರುಣಿಸಿ ನಿಮಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಚೈತನ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ವಿಘ್ನೇಶ ಆಚಾರ್ಯ ಈ ಮುಂಚೆ ಸಾಧಕರಿಗೆ ಸನ್ಮಾನ ಮಲ್ಪುರು ಬಂದ ಶ್ರೀ ಸತೀಶ್ ಕುಂಪಲ ಅಂಚನೆ ಶ್ರೀ ರೋಹಿತ್ ತಾಂಕೂಸು ಪೂರ ಭಿನ್ನರ ಒತ್ತು ಸೇರೋದು ಭಿನ್ನಪ ಮಲ್ಪುವೆ ಬಹುಶಃ ವಿಘ್ನೇಶ ಆಚಾರ್ಯ ಪಂಪುಣಚಿನ ಪುದರ್ ಇತ್ತದಾದ ಹೊರತು ಲೋಕಡವ್ರ ಮೇಲೆ ಪುಗಾರ್ತೆ ಪಡೆಯೋಡು ನಾಡ ಆರುಂಜಿ ವೆರಿ ಸ್ಪೆಷಲಿಸ್ಟ್ ಆಯ್ನಂಚಿನ ಉರಗ ತಜ್ಞರ ಒವೇ ಒಂಜಿ ಜಾಗಿಡ ಎಂಚಿನನೇ ಸಂಕಷ್ಟ ಬರ್ತನಲ್ಲ ಐಟು ಒಂಜಿ ಸುರೂತ ಜನ ಇತ್ತನಂದ ಒವೇ ಪ್ರಾಣಿಲೆಗಾದಕ್ಕೂ ಸಂಕಷ್ಟ ಬರ್ತನಲ್ಲ ಐತ ಸುರೂತ ಪುದರ್ ಪುನವು ಏನೇನು ಲೆಪ್ಪುಗಾಂದು ಬಂದಾಗ ವಿಘ್ನೇಶ ಆಚಾರ್ಯ ಬರೆಯಲಿತ್ತಿನ ನಾಡ ರಪ್ಪ ಬರ್ಪೇರು ಪಂಪುಣಚಿನ ಪುಗಾರ್ತೆ ಪಡೆಯಿನಾರ ಜೋರ ರೋಹಿತ್ ಸಾಂತೂಸ್ ರವರು ಸನ್ಮಾನ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಶ್ರೀಯುತ ರೋಹಿತ್ ಸಾಂತೂಸ್ ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಚೆನ್ನೈನಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ನಿಮಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಈ ಸನ್ಮಾನ. ಶ್ರೀಯುತ ಬಾಲ್ತದರ್ ಸಾಂತೂಸ್ ಹಾಗೂ ಜಮ್ಮ ಸಾಂತೂಸ್ ದಂಪತಿಗಳ ಸುಪುತ್ರರಾಗಿ ಜನಿಸಿರುವ ತಾವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಲಾ ಪದವಿಯನ್ನು ಪಡೆದು ಹಾಗೂ ಚೆನ್ನೈನ TDK ಕೌನ್ಸಿಲಿಂಗ್ ತರಬೇತಿಯನ್ನು ಪಡೆದಿರುತ್ತೀರಿ. ಶ್ರೀಮತಿ ಸುನೀತಾ ಮೊಂತೆರೋ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಒಬ್ಬ ಪುತ್ರನನ್ನು ಪಡೆದು ಸುಖ ಸಂಸಾರವನ್ನು ನಡೆಸುತ್ತಿದ್ದೀರಿ. ನಿಮ್ಮಿಂದ ವೃದ್ಧರಿಂದ ಅನಾಥರಿಗೆ, ಅಶಕ್ತರಿಗೆ, ನಿರ್ಗತಿಕರಿಗೆ, ಮಾನಸಿಕವಾಗಿ ಬಳಲಿರುವವರಿಗೆ ಸದುಪಯೋಗವಾಗಲಿ ಎಂಬ ಸದುದ್ದೇಶದಿಂದ ಪತ್ನಿಯ ಸಹಕಾರದೊಂದಿಗೆ ಪಶ್ಚಿಮ್ ಪುನರ್ವಸತಿ ಕೇಂದ್ರ ಎಂಬ ವೃದ್ಧಾಶ್ರಮವನ್ನು 2010ರಲ್ಲಿ ಮಂಗಳೂರಿನ ಉಳ್ಳಾಲದ ಸಮೀಪ ಸೋಮೇಶ್ವರದಲ್ಲಿ ಸ್ಥಾಪಿಸಿರುತ್ತೀರಿ. ಜೀವನದ ಸಂಧ್ಯಾ ಕಾಲದಲ್ಲಿರುವ ಹಿರಿಯ ಚೇತನಗಳಿಗೆ ಒಳ್ಳೆಯ ಆಹಾರ, ಶುಚಿತ್ವ, ಆರೋಗ್ಯ ಸೇವೆಗಳ ಜೊತೆಗೆ ಹಬ್ಬ ಹರಿದಿನಗಳ ಆಚರಣೆ, ದೇವನಾಮ ಸ್ಮರಣೆ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ನಡೆಸಿ ಅವರ ಬಾಳಿಗೆ ಬೆಳಕಾಗಿದ್ದೀರಿ.
ನಿಮ್ಮ ನಿಸ್ವಾರ್ಥ ಪ್ರಾಮಾಣಿಕ ಸಮಾಜ ಸೇವೆಗಾಗಿ ನಿಮ್ಮನ್ನು ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಭಗವಂತನು ನಿಮಗೆ ಹಾಗೂ ನಿಮ್ಮ ಕುಟುಂಬಿಕರಿಗೆ ಆಯುರಾರೋಗ್ಯವನ್ನು ಕರುಣಿಸಿ ನಿಮಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವ ಚೈತನ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಜನಕ್ಲೀಗ ಆಚಾರ್ಯಪ್ಪನವು ನೆರಳಾದ ಒಂದು ನಾವು ಹಿರಿಯ ವ್ಯಕ್ತಿ ನಕ್ಲೇನ ಒಂದು ಚಾಕ್ರಿ ಮಲ್ಪುನವು ಅವು ದೇವೇರಿನ ಕಾರ್ಯಗೆ ಅಂಚಿನ ಒಂದು ಪುರ್ಲದ ಕಾರ್ಯನ ಮಲ್ಪುನಾರೆ ಅವರ ಜೋರಿನ ಕೈತಾಟಿ ಕೊರಡು ಇರ ಸೇವೆ ಇಂಚನೆ ನಿರಂಕಲವಾದ ನಡತೊಂದು ಕೊಡು ಅವೇತು ಆಸಕ್ತರಿಗೆ ಈರ ಸಾಧಿತೋಚಾವನಂಚಿನ ಪುರ್ಲದ ಸೇವೆನ ನಿರಂತರವಾದ ಮಲ್ಕೊಡು ಬಂದ್ಕೊಡಂಚಿನ ಭಿನ್ನಪ್ಪ ಇರಿನ ಸಮಾಜಮುಖಿ ಸೇವೆ ಇಂಚನೆ ನಿರಂತರವಾದ ಪದ ಸೇರ್ದಿಂಚಿನ ಮಾತಿನ ಸಹಕಾರದೊಟ್ಟಿಗೂ ಇರನ ಕಾರ್ಯಕ್ರಮ ನಿರ್ವಿಘ್ನವಾದ ಪರ್ವಣ ಭಿನ್ನಯ ಈ వచ్చి ಕಾರ್ಯಕ್ರಮದ ತನ್ನ ಪುರ್ಲದ ಕೊಡ್ತುನು ಕೊರ್ಪುನಾರ ಶ್ರೀ ಶಾಸಕರ ಮಂಗಳೂರು ದಕ್ಷಿಣ ಕನ್ನಡ ಇದರ ಶಾಸಕರ ನಂಚಿನ ಶ್ರೀ ಯುಟಿ ಖಾದರ್ ನಮ್ಮೊಟ್ಟುಗೊಳ್ಳಿರ ಅರಿಗಲ ಈ ಒಂದು ಕಾರ್ಯಕ್ರಮ ಮೋಕಿಡ ಎದುಕೊಂಡೊಂದಿಲ್ಲ ಶಾಸಕರು ಶ್ರೀಯುತರು ಶ್ರೀ ಯುಟಿ ಖಾದರ್ ಇವರಿಗೆ ಈ ಒಂದು ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಸೋಮೇಶ್ವರ ಇವರ 16ನೇ ವಾರ್ಷಿಕೋತ್ಸವಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀ ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರಶಾಂತ್ ಇವರು ಶಾಲು ಹೊದಿಸಿ ಪುಷ್ಪವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮಗೆ ಸೌಹಾರ್ದ ಯುವಕ ಮಂಡಲ ಇದರ 16ನೇ ವಾರ್ಷಿಕೋತ್ಸವಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಬೇಕು. ಅತ್ಯಂತ ಸಂತೋಷವಾಗ್ತಿದೆ ಸೌಹಾರ್ದ ಯುವಕ ಮಂಡಲದ ಈ ಒಂದು ಸಭಾ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನಿದರ ಸಂಘಟಕರಿಗೆ ನನ್ನ ವಿಶೇಷದ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ಒಂದು ಯಾಕೆಂತ ಹೇಳಿದರೆ ನಾನು ಬಹುಶಃ ತಡವಾದರೂ ಕೂಡ ಬಹುಶಃ ಇವತ್ತು ಆ ಒಂದು ನಾನು ಕರೆದು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸ್ವಲ್ಪ ಬೇಗ ಹೋಗಲಿಕ್ಕೆ ಅವಕಾಶ ಮಾಡಿ ಇವತ್ತು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ನಿಮಗೆ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಸೌಹಾರ್ದ ಯುವಕ ಮಂಡಲ ಈಗಲ್ಲ ಕಳೆದ 10-12 ವರ್ಷಗಳಿಂದ ನಿರಂತರವಾಗಿ ನನಗೆ ಅತ್ಯಂತ ಚಿರಪರಿಚಿತವಾಗಿರುವಂಥ ಒಂದು ಪ್ರೀತಿಪೂರ್ವಕವಾದ ಒಂದು ಸಂಘ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸರಸ್ವತಿ ಕಾಲೋನಿಯಲ್ಲಿ ನೆಹರು ನಗರ ಇರಲಿ ಈ ಒಂದು ಪ್ರದೇಶದ ಪ್ರತಿಯೊಂದು ಮನೆಯವರಿಗೆ ಯಾವ ರೀತಿಯ ಸಹಕಾರ ಇರಲಿ ಯುವಕರನ್ನೆಲ್ಲ ಅತ್ಯಂತ ಸತ್ಪ್ರಜಾಗಿ ಮುಂದೆ ತೆಕ್ಕೊಂಡು ಹೋಗುವಂಥದ್ದು ಈ ಪ್ರದೇಶದ ಒಂದು ಅಭಿವೃದ್ಧಿಗೆ ಸುಮಿತವಾಗಿ ತಮ್ಮ ಕೆಲಸ ನಿರ್ವಹಿಸಿಕೊಳ್ಳುವಂತಹ ಒಂದು ಅತ್ಯುತ್ತಮವಾದ ಯುವಕರ ತಂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ಯುವಕರಿಗೆ ಮತ್ತು ಯುವ ಜನಾಂಗಕ್ಕೆ ಯುವತಿಯರಿಗೆ ಮತ್ತು ಹಿರಿಯರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಬಹುಶಃ ಯುವ ಜನಾಂಗ ತಮ್ಮ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಾಗ ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ವ್ಯಕ್ತಿತ್ವ ಸರ್ವರಿಗೂ ಕೂಡ ಬರ್ತದಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮಗೆಲ್ಲ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ವಿದ್ಯಾರ್ಥಿನಿಯರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟಾಗೆ ತಾವು ಕೊಡುವಂಥ ಪ್ರೋತ್ಸಾಹ ಅದು ಅತಿ ಅಗತ್ಯದ ಪ್ರೋತ್ಸಾಹ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಕೂಡ ಮಾತು ಹೇಳುತ್ತಿದ್ದೇನೆ, ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ನಿಮ್ಮೆಲ್ಲರ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಕೂಡ ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆ ಕಾರ್ಯಕ್ರಮವನ್ನು ಇವತ್ತು ಸೌಹಾರ್ದ ಯುವಕ ಮಂಡಲ ಇವತ್ತು ಹಮ್ಮಿಕೊಂಡು ಈ ದೇಶಕ್ಕೆ ಅದರ ದೊಡ್ಡ ಕೊಡುಗೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಾನವೀಯತೆಯ ಪ್ರೀತಿ ಕರುಣೆ ಮುಖಾಂತರ ಬಹುಶಃ ಕೆಲಸ ನಿರ್ವಹಿಸಿಕೊಂಡು ಬಂದರೆ ತಾವು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ನಮ್ಮ ಪ್ರೀತಿಯ ಆ ಯುವಕರಿಗೆ ಹೇಳಿದಿಷ್ಟೇ, ತಾಳ್ಮೆ, ಸೋದರತೆ, ಪ್ರೀತಿ, ಸೌಹಾರ್ದತೆ ಇದು ನಮಗೆ ಅತ್ಯಂತ ಪ್ರೀತಿ ವಿಶ್ವಾಸ ಜೀವನ ಆಗಬೇಕು.
ಒಂದು ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಸಹೋದರತೆ ಜೀವನ ಸಾಗಿಸುವಂಥ ಅವಕಾಶ ಇವತ್ತು ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಎಂಬ ಪದವನ್ನು ನಿಮ್ಮ ಮನಸ್ಸಿನಿಂದಲ್ಲ ಹೃದಯದಿಂದ ಕಿತ್ತು ಬಿಸಾಡುವಂಥ ಕೆಲಸ ನಾವು ಇವತ್ತು ಆಗಬೇಕಾಗ್ತದೆ. ಅದು ಭವಿಷ್ಯದ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗೋಸ್ಕರ ನಾವು ಪ್ರೀತಿಪೂರ್ವಕ ಜೀವನವನ್ನು ಸಾಗಿಸಬೇಕು. ನಮಗೆಲ್ಲ ಏನೇ ಮಾಡಿದ್ರು ಕೂಡ ಜೀವನ ಮಾಡಿ ಹೋಗ್ಬೋದು, ಯಾಕೆ ಹಿರಿಯರು ನಮಗೆ ಉತ್ತಮವಾದ ಒಂದು ಸಮಾಜ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಆದರೆ ನಾವು ಇವತ್ತು ನಡೆಯುವಂಥ ರೀತಿ ಮತ್ತು ನಮ್ಮ ನಿರ್ಮಾಣ ಸಮಾಜ ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಜೀವನ ಮಾಡುವಂಥ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಮ್ಮ ಒಂದು ಪ್ರೀತಿಪೂರ್ವಕ ಸಹೋದರತೆ ಪ್ರೀತಿ ವಿಶ್ವಾಸ ಎಲ್ಲ ಜಾತಿ ಎಲ್ಲ ಧರ್ಮದ ಒಂದು ಪ್ರೀತಿಯ ವಿಶ್ವಾಸದ ಏಕತೆ ಸಮಾಜ ನಿರ್ಮಾಣ ಅದು ನಮಗಾಗಿ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಭಾಳಷ್ಟು ಮಕ್ಕಳಿದ್ದಾರೆ, ಅವರು ಸಂತೋಷ ಮತ್ತು ನೆಮ್ಮದಿಯ ಜೀವನ ಸಾಗಿಸಲಿಕ್ಕೆ ಬೇಕಾಗುವಂಥ ಒಂದು ಶ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಿಮ್ಮೆಲ್ಲ ಕಾರ್ಯ ಅತ್ಯಂತ ಯಶಸ್ವಿ ಆಗಲಿ. ದೀರ್ಘವಾಗಿ ಮಾತಾಡದೆ ಬಹುಶಃ ಹಿಂದೆ 5-10 ವರ್ಷಗಳಿಂದ ಮುಂಚೆ ನಾನು ಈ ಒಂದು ಪ್ರದೇಶಕ್ಕೆ ಬರೋದ ಸಂದರ್ಭದಲ್ಲಿ ಒಂದು ಪ್ರತಿ ವರ್ಷ ಮನವಿ ಇತ್ತು, ನಮಗೆ ಆ ರಸ್ತೆ ಮಾಡಿ ಈ ರಸ್ತೆ ಮಾಡಿ ಅಂತೇಳಿ. ಬಹುಶಃ 10-12 ವರ್ಷಗಳಲ್ಲಿ ನಿಮಗೆ ಏನೆಲ್ಲ ರಸ್ತೆ ಬೇಕು ಎಲ್ಲ ರಸ್ತೆ ನಾನು ಮಾಡಿ ಕೊಟ್ಟಿರೋ ಒಂದು ವಿಚಾರ ಇವತ್ತು ಆಗಿದೆ. ಸೋಮೇಶ್ವರ ದೇವಸ್ಥಾನ ಇದ್ದು ಸರಸ್ವತಿಗಳನ್ನ ನೇರವಾಗಿ ಉಳ್ಳಾಲಕ್ಕೆ ಸಂಪರ್ಕಿಸುವಂಥದ್ದು, ಸರಸ್ವತಿಗಳನ್ನ ಸೀದಾ ನೇರನಗರ ಬಂದು ಇಲ್ಲಿ ಬರುವಂಥದ್ದು, ಇಲ್ಲಿ ಬಂದು ಮತ್ತು ಇಲ್ಲಿ ಒಂದು ಸುತ್ತುವರೆದಿಗೆ ಡಾಮರ್ ಮಾಡುವಂಥದ್ದು, ಯಾವ ನೀರಿಗೆ ಸಂಬಂಧಪಟ್ಟ ಅಲ್ಲಿ ಬೋರ್ವೆಲ್ ನೀವೆಲ್ಲ ಕೇಳಿದ್ದೀರಾ. ಯಾವ ಶಾಲಿನಿ ಅಕ್ಕ ಮತ್ತು ನಮ್ಮ ನವಿತಾ ಗಟ್ಟಿ ಮತ್ತು ಬಹುಶಃ ಇನ್ನು 2 ಮೆಂಬರ್ ಇವರೆಲ್ಲ ಕೂಡ ಏನೆಲ್ಲ ದೀಕ್ಷೆಗಳಲ್ಲಿ ಏನೆಲ್ಲ ತಾವು ಕೇಳಿದ್ರಿ ಪ್ರದೇಶದ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಾಗೆ ಯಾವುದೆಲ್ಲ ಕೇಳಿದಿರಿ ಎಲ್ಲ ಕೆಲಸಕ್ಕೆ ಮಾಡಿದಂಥ ಆತ್ಮತೃಪ್ತಿ ಮತ್ತು ಸಮಾಧಾನ ಮತ್ತು ನಮಗೊಂದು ಸಮಾಧಾನ ಇದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ಮತ್ತೊಮ್ಮೆ ನೀವೆಲ್ಲ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿ ನಿಮ್ಮೆಲ್ಲರ ಪರವಾಗಿ ಸತೀಶ್ ಕೊಂಪಲ್ ನನ್ನ ವಿಶೇಷವಾದ ಶುಭಾಶಯ ನಾನು ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಶ್ರೀಯುತರಾದ ಯುಟಿ ಖಾದರ್ ಅವರಿಗೆ ನಮ್ಮ ಈ ಒಂದು ಸಂಸ್ಥೆಯ ವೇಣುಗೋಪಾಲ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಕೂಡ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದೀರಾ. ತಮಗೆ ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಇದರ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ನನ್ನ ತುಂಬುದ ಪಾತ್ಯರ್ಗ ನಮ್ಮ ಕಿವಿ ಕೊರುಪುನಂಚಿನ ಪೊರ್ಲುದ ಕ್ಷಣ ನಮ್ಮೊಟ್ಟಿಗೂ ನಿರಂತರವಾದ ಒವೇ ಒಂಚಿ ಕಾರ್ಯಕ್ಷೇತ್ರಡ್ಲ ಒಂಜಿ ಪ್ರೋತ್ಸಾಹ ಉಂಡು ಅರಡಬಹುದು ಪಾತ್ಯರ್ಯ ಅಂದ ಬೆರಿತಾಂಗದು ಒಂದು ವೇರು ಪನ್ಪುನಂಚಿನ ಒಂಜಿ ಧೈರ್ಯ ಇತ್ತು ನಾವು ಶ್ರೀಯುತರು ಸತೀಶ್ ಕುಂಪಲ್ಲ ಸರ್ನ ಸುಪಂಚದೊಕ್ಕನಗ ಜೋರೈನ ಕೈ ತಡಿ ದೊಡ್ಡ ವೇದಿಕೆಗೆ ಎದುಕೊನಗ ಇನ್ನು ವಿಘ್ನೇಶ್ ಆಚಾರ್ಯಗೆ ಸನ್ಮಾನ ಮಲ್ಪನಗರ ಹೆಂಗೆ ಮಸ್ತ್ ಖುಷಿ ಅಂತ ಬಂದ ಅರ್ನ ಪೊಪ್ಪ ಶಂಕರನಾರಾಯಣ ಆಚಾರ್ಯ ನಿರಂತರವಾದ ಸಾಮಾಜಿಕದ ನಿರಂತರ ಈ ಭಾಗದ ಕೆಲಸ ಮಲ್ತಿನಾರು. ಅರ್ನ ಮಗೇಲ ಅರ್ನನೇ ಸಾದಿ ಪತ್ತೊಂದು ಸಮಾಜದ ಬೇತೆ ರೀತಿಯ ಕೆಲಸ ಮಲ್ಪನಂಚಿನ ಕೆಲಸಲೇನೆ ಪ್ರಾರಂಭ ಮಲ್ದೇರೆ. ದುಂಬುದ ದಿನಕ್ಲೇಡು ಖಂಡಿತವಾದ ಈ ಭಾಗಕ್ಕೆ ನಂಗೆ ಉಳ್ಳಾಲ ಗೊಂಜಡ್ಡೆ ಪುದರ್ ಕನಪನಂಚಿನ ಒಂಜಿ ಸಾಮಾಜಿಕ ಕಾರ್ಯಕರ್ತೆ ಆಧಾರ ಬುಲೆಪುನೆಕ್ ಈ ನೆಹರು ನಗರದ ಸೌಹಾರ್ದ ಯುವಕ ಮಂಡಲ ಒಂದ ವೇದಿಕೆ ಒಂಜಿ ಪಜ್ಜೆ ಪಾಡ್ದನ ಪನಿಯರೆ ಯಾನ ಭಾರಿ ಸಂತೋಷ ಪಡೆಪೆ. ಐದೊಟ್ಟಿಗೆ 4 ಜೋಕ್ಲೆಗೆ ನಿಕ್ಕಲು ಸನ್ಮಾನ ಮಲ್ತಾರೆ. ಬಾರಿಗೆ ಭಾರಿ ಪ್ರೀತಿದ ಅವು ಕಾನ್ಸೆಪ್ಟ್ ದಯಬಂಡ ಯಾನು ಲಾಸ್ಟ್ ಟೈಮ್ SSLC ಉತ್ತೀರ್ಣರಾಯಿನಂಚಿನ 170 ಜೋಕ್ಲೆಗೆ ಡಾಕ್ಟರ್ ಮೋಹನ್ ಆಳ್ವೇರ್ಡ ಒಂಜೇ ವೇದಿಕೆ ಕುಂಪಲಡು ಅಭಿನಂದನೆ ಮಲ್ಪನಂಚಿನ ಪ್ರಯತ್ನ ಹೆಂಗೆ ಮಲ್ತದಿತ್ತ ಹೆಂಗೆ ಮಸ್ತ್ ಖುಷಿ ಅಂಡು ದಯಬಂಡ ಜೋಕ್ಲೆಗೆ ನಮ್ಮ ಬರೋ ಕಲ್ಪನೆಟ್ಟು ಬಾರಿ ಬೇರೆ ಪನೊಂದಿತ್ತೇರು ಈ ಸನ್ಮಾನ ಮಲ್ಪನ ಜೋಕ್ಲು ಪೂರ ತುಂಬ ಡಾಕ್ಟ್ರ್ ಆಪೇರೇನು ಆ ಡಾಕ್ಟ್ರನ ಒಟ್ಟಿಗೆ ಅಕ್ಕಲು ಸಂಸ್ಕಾರಯುತ ನಂಚಿನ ಸಮಾಜ ಕಟ್ಟುನಂಚಿನ ಈ ದೇಶನ ಎತ್ತರಕ್ಕೆ ಕೊನಪನಂಚಿನ ಖಂಡಿತ ಡಾಕ್ಟರ್ ಆಪೇರ್ ಪನ್ಪನಂಜಿ ಹುಮ್ಮನಸುಡು ಅಕ್ಕಲು ಇನಿ ವೇದಿಕೆ ಸನ್ಮಾನ ದಿತ್ತೊಂಡೇರು. ಖಂಡಿತವಾದ ಪ್ರೋತ್ಸಾಹ ಕೊರಪನಂಚಿನ ಕೆಲಸ ನಿಕ್ಕಲು ನಿರಂತರವಾದ ಮಲ್ದಾರೆ ಬಾರಿ ಎಡ್ಡೆ ಒಂಜಿ ಸಂಗತಿ. ಇನ್ನು ರೋಹಿತರ್ನ ಬಗ್ಗೆ ಎಲ್ಲ ಪನೋಡು ದಯಬಂಡ ನಮ್ಮ ಉಳ್ಳಾಲಡೆ ನಮ್ಮ ಸೋಮೇಶ್ವರಡೆ ನಮ್ಮ ಊರುಡೆ ಬಾರಿ ಎಡ್ಡೆ ಕೆಲಸ ಮಲ್ತೊಂದು ಇನಿ ನಮ್ಮ ಚೆನ್ನೈದ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿನ ಪಡೆತೇರು. ಯಾನ ಮಾತಿರಲ್ಲ ಅವರ ಅರೆಗೆ ಕ್ಲಾಪು ಬಿಟ್ಟೋಡು ಪೂರಿರಲ್ಲ ದಯಬಂಡ ಇನಿ ಪ್ರಾಯ ಬತ್ತಿ ಬೆಟ್ಟಿಗೆ ನಂಗೆ ಇಲ್ಲಲೆ ಮಾತೆರೆಗ್ಲಂದತ್ತು ಅಂಡಲ್ಲ ಕೆಲವರಿಗೆ ನನ್ನ ಇಲ್ಲದ ಪ್ರಾಯದಾರ ಬುಡ್ಚಿಂದ ಆಪನ್ ನನ್ನ ಬೇರೆ ನಂಗೆ ಬೊರ್ಚಿಂದ ಆನಾಗ ಅಂಡ ರೋಹಿತರು ಹೆಂಗೆ ಬೋರ್ಡೊಂದು ಪಂಡದು ಅರ್ನ ಕೈತಲ್ ಕೊನೋದು ಹಾಕ್ಲೇನು ಸಾಂತ್ವನ ಕೊರ್ಪನಂಚಿನ ಬಾರಿ ಎಡ್ಡೆ ಜಗತ್ತಿಡು ಎಡ್ಡೆ ಕೆಲಸ ನಾನು ಅರೆಗೆ ಪಂಡೆ ಡಾಕ್ಟ್ರೇಟ್ ಕೊರ್ನೆಟ್ ಹಿರೇಗು ಕೊರ್ನೆಟ್ ಬಾರಿ ಆತ್ಮಸಂತೃಪ್ತಿ ಉಂಡು ದಯಬಂಡ ಬಾರಿ ಖುಷಿ ಅಂಡು ದಯಬಂಡ ಯಥಾ ಜನತಾ ಆ ಪ್ರಾಯದಕ್ಕಲ್ನ ಕನ್ನೋರಿಸೋದು ಪೇರಾರು ಹೆಚ್ಚು ಕಡಿಮೆ ಒಂದು 75 ಎನ್ಮನೋದು ಜನಕಲ್ನ ಪ್ರಾಯದಕ್ಕಲ್ನ ಆ ಒಂಜಿಕ್ಕೆ ಚಾಕರಿನ ಖಂಡಿತವಾದ ಮಲ್ತದುಪ್ಪೇರು
ಎತ್ತೋ ಜನ ಅಪ್ಪ ಅಮ್ಮನ ಎಡ್ಡೆ ಚಾಕರಿ ಮಲ್ಪನಾಕಲು ಸಮಾಜ ಬೋಡಿತಿನಾಥ ಎಡ್ಡೆ ಜನಕ್ಕಲು ಉಳ್ಳೇರು ಇನ್ನು ಜೋಕ್ಲೇನು ತೂಯಿನಲಕ ತೂಪುನಂಚಿನ ಎಡ್ಡೆ ಮನಸ್ಸುದಕ್ಕುಲ ಸಮಾಜ ಅಡುಲ್ಲೇರು ಆಯ್ತು ಒಟ್ಟಿಗೆ ಆಪತ್ಕಾಲಡು ಬರ್ಪನಂಚಿನಕ್ಲೇನು ಮಾತರೆಲ್ಲ ಎಡ್ಡೆ ರೀತಿ ಕೊನಪುನಂಚಿನ ರೋಹಿತಾಕ್ಷರೇ ಕೆಲಸ ನಿರಂತರವಾದ ಮಲ್ದೇರು ಅರ್ನ ಈ ಒಂಜಿ ಸಾಮಾಜಿಕ ಕಳಕಳಿಪುನಂಚಿನ ಸಮಾಜಮುಖಿ ಪುನಂಚಿನ ಕೆಲಸ ಕಾರ್ಯ ನಿರಂತರವಾದ ನಡಪಾಡು ಆರು ಮಲ್ಪನೆಗೆ ನಮಲ ಪ್ರೋತ್ಸಾಹ ಕೊರ್ಪುನಂಚಿನ ಕೆಲಸ ನಿರಂತರವಾದ ಮಲ್ಪಗಾಂಧಿ ಈ ಸಂದರ್ಭ ಪನೊಂದು ಈ ಬಾಗಡು ನಮ್ಮ ಖಂಡಿತವಾದ ಯಾನೆಲ್ಲ ದುಂಬು ಬೇತೆ ಬೇತೆ ಸಂದರ್ಭ ಅಭಿವೃದ್ಧಿ ಈ ಒಂಜಿ ಸವಾರದ ಯುವಕ ಮಂಡಲದ ಕಾರ್ಯಕ್ರಮಗಳಿಗೆ ನಿರಂತರವಾದ ಬೈದೆ ರೋಷನ್ರು ಅಂಚನೆ ನಮ್ಮ ಬೇತೆ ಬೇತೆ ನಮ್ಮ ಮುಲ್ಪದ ಕಾರ್ಯಕರ್ತರು ನಿರಂತರವಾದ ಚಟುವಟಿಕೆ ಮಲ್ತೊಂದಿತ್ತೇರು ಕರಿನ ಈ ಒಂಜಿ ನಮ್ಮ ಕೊರೋನಾದ ಸಂದರ್ಭಡೆ ಕಾರ್ಯಕ್ರಮಲು ಪೂರ ಸ್ಥಗಿತಾಂಡು ಐದು ಪಕ್ಕ ಉತ್ಸಾಹನೇ ನಮ್ಮ ಜಗತ್ತೇ ಮುಗಿನ ಪನ್ಪುನ ಪರಿಸ್ಥಿತಿಗೆ ಹೋದಿತ್ತ ಪೂರೆಲ್ಲ ಪೋಡಿದು ಇಲ್ಲಲ್ ಕುಲು ನಂಚಿನ ವಾತಾವರಣ ನಿರ್ಮಾಣ ಆಂಡು ಏರು ಅರಿ ಕನಪೇರು ಏರು ತಾರಾಯಿ ಕನಪೇರು ಏರು ಸಾಮಾನು ಕನಪೇರು ಏರು ಎಂಚಿನ ಕೊರ್ಪೇರಿಂದ ಪನ್ಪುನ ಪರಿಸ್ಥಿತಿಗೆ ನಮ್ಮ ಪೋದು ಎತ್ತು ನಂಚಿನ ವರ ಪರಿಸ್ಥಿತಿ ಬತ್ತಂಡು ಆ ಸಂದರ್ಭನ ವರ ಯೋಚನೆ ಮಲ್ತಂಡ ಯಾಪ ಬಂದ ಆಪುನು ಯಾಪ ರೋಡ್ ಓಪನ್ ಆಪುನು ಇಂಚಿತ್ತಿನ ಒಂಜಿ ಸಾವಿರಾರು ಸಂಕಷ್ಟದ ಮಧ್ಯೆ ಬದುಕು ನಂಚಿನ ಪ್ರಯತ್ನలు ಒಂದ ಹೆಚ್ಚು ಕಡಿಮೆ ಒಂಜಿ 5 ತಿಂಗಳು ಐದು ಪಿರ ವರ್ಪ ಅಂತ ಪನ್ಪುನಂಚಿನ ಮನಸ್ಥಿತಿಯೇ ಇಜ್ಜಾಂಡು ಅಂಡ ಇನಿ ನಮ್ಮ ಸಂಪೂರ್ಣವಾದ ಆ ಒಂಜಿ ಪಾಠನ ನಮ್ಮ ಕಲ್ತೊಂದು ಬತ್ತ ಆ ಒಂಜಿ ಬಾರಿ ಮಲ್ಲ ಪಾಠ ಯಾನ ಐಕ್ ಬನ್ನಿ ಕೊರೋನಾ ಮುಗಿದಾನಗ ಜೋಕುಲ್ ನನ್ನ ಏತು ಎಜುಕೇಷನ್ ಡೇ ಮಿತ್ತು ಬರ್ಪೇರ ಅಂತ ಪನ್ಪುನ ಆತಂಕ ಮಾತಿರ್ಲ ಇತ್ತು ಅದೇ ತಿಲಕ್ ರಾಜ್ರೆ ಪೂರೈಗ್ಲಾಯ್ತು ನನ್ನ ಆನ್ಲೈನ್ ನಮ್ಮ ಮೊಬೈಲ್ ಜೋಕ್ಲೆ ಕೊರೊಚ್ಚಿಂದ ಬರೋದಿತ್ತ ಆ ಒಂಜಿ ಕೊರೋನಾ ಬತ್ತಿನ ಸಂದರ್ಭ ಹಡ್ಡ ಬತ್ತದ ಮೊಬೈಲ್ ಪತನು ಇಜ್ಜಾನ ಅಂತ ಪನ್ಪುನ ಪರಿಸ್ಥಿತಿಗೆ ಬತ್ತ ನಮ್ಮ ಜೋಕ್ಲೆಗೆ ಹಟ್ಟ ಬಡು ಬತ್ತದ ಮೊಬೈಲ್ ಕೊರ್ಪುನ ಪರಿಸ್ಥಿತಿ ಬತ್ತ ನಮ್ಮ ತೈಪಂಡ ಜಗತ್ತು ಏಪ ಪರಿವರ್ತನೆ ಆಪನ ಒಂದು ಪನಿಯರ ಸಾಧ್ಯ ಇಜ್ಜಿ ವಾ ಸಂದರ್ಭ ಓ ಟ್ವಿಸ್ಟ್ ಕೊರ್ಪುನ ಒಂದು ಪನ್ರ ಸಾಧ್ಯ ಇಜ್ಜಿ ಅಂಚಿತ್ತಿನ ಸಂದರ್ಭ ಶಾಲೆ ಸರಿಯಾದ ಶುರು ಅನಗ SSLC 170 ಜೋಕುಲು ನಮ್ಮ ಉಳ್ಳಾಲ ಬಾಗಡು ಫಸ್ಟ್ ಕ್ಲಾಸ್ ಪಾಸ್ ಆತೇರು ಪನ್ಪುನ ಸ್ವಲ್ಪ ಪರ್ಸೆಂಟೇಜ್ಲ ಜಾಸ್ತಿ ನೇಟ ಮಾರ್ಕ್ ದೇದೊಂದು ಪಾಸ್ ಆತೇರು ಪನ್ಪುನ ಒಂಜಿ ಸುದ್ದಿ ಅವು ನಿಜವಾದ ಒಂಜಿ ಶೈಕ್ಷಣಿಕ ನೇಟೆ ಒಂಜಿ ಅಭೂತಪೂರ್ವನಂಚಿನ ಒಂಜಿ ಸಂಗತಿಯಿಂದ ಈ ಸಂದರ್ಭ ಪನೊಂದು ಇನಿ ನಮ್ಮ ಕುಡ್ಲಾಡು ಸಂಘನಿಕೇತನಡು ಕನ್ನಡ ಮಕ್ಕಳ ಹಬ್ಬ ಬಂಡದೊಂಜಿ ಕಾರ್ಯಕ್ರಮ ಅವನುಂಡು ಇನಿ ಕಾರ್ಯಕ್ರಮ ಇನಿ ಯಾನ ಇಟ್ಟು ಸಕ್ರಿ ಇತ್ತಿನಿಡ್ದಾತ್ರ ಯಾನು ಸತೀಶ್ ದೀಪಂಬಡ ಬಂಡ ಹಿಂಗೆ ಬರ್ಪುನಂಚಿನ ಪುರುಸೋತಿಜ್ಜಿ ಮಾರ್ರೆ ಆರೆ ಕಡೆ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಲ್ಪನಾರು ಪಂಡೇರು ಸತ್ಯ ನಿಜವಾದ ಇನಿ ಬರ್ಪುನಂಚಿನ ದಯಬಂಡ ಎಲ್ಲ ಪಿರ 10,000 ಮಿತ್ತು ಜೋಕುಲು ಬೈದೇರು ಸರತನ್ನ ಎಂಚಿನ ಖುಷಿ ದಯಬಂಡ ನಂಗಾದಪ್ಪು ಇಂಗ್ಲೀಷ್ ಮಾಧ್ಯಮಡೇ ನಮ್ಮವಲ್ಲ DC ಆಪುನಿ ಇಂಗ್ಲೀಷ್ ಮಾಧ್ಯಮಡೇ ಪೂರಲ ಆಪುನಿ ಅಂತ ಪನ್ಪುನ ಒಂದು ಯೋಚನೆದ ಆ ಸಂದರ್ಭ ಕನ್ನಡ ಕಲ್ತನಾರ್ಲ ತಾಲೂಕು ಅಧಿಕಾರಿ ವಿಶ್ವನಾಥ್ ರಾಪೇರು ರವೀಂದ್ರ ರಾಪೇರು ಎಂಗ್ಲು ಪೂರ ಕನ್ನಡಡೆ ಕಲ್ತಿನಾಗ್ಲು ಹೆಚ್ಚು ಕಡಿಮೆ ರೋಹಿತ್ ಇರ್ಲ ಆದಪ್ಪು ಇನಿ ನಂದಿನಿ ಪನ್ಪುನ IAS ಅಧಿಕಾರಿ ಬತ್ತಿತ್ತೇರು ಸುಧಾಮೂರ್ತಿ ಕನ್ನಡ ಕಲ್ತೀನಿ ದಯಗ್ ಇನಿ ನಿಕ್ಲೆ ಭಾರಿ ಸಮೀಪ ಪನೋಡು ನಾನು ವೃಷಭ್ ಶೆಟ್ಟಿ ಇಂಚಿತ್ತನಾರು ಪೂರ ಕನ್ನಡ ಕಲ್ತದು ಉನ್ನತ ನೇಕ ವ್ಯಾಸಂಗ ಮಲ್ತದೆ ಎಡ್ಡೆ ರೀತಿದ ಒಂಜಿ ಪೊಸಿಷನ್ ಪೋತನಂಚಿನ ಸಂದರ್ಭ ಕನ್ನಡಲ ನಮ್ಮ ರಾಜ್ಯ ಪ್ರಾಂತೀಯ ಭಾಷೆ ನನ್ನ ದುಂಬಾಗ NEP ಬರ್ಪುಂಡು ಅದೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಾಗ ಕನ್ನಡ ಪ್ರಾಂತೀಯ ಭಾಷೆನೇ ದೆತನೂರೆ ಅದಕ್ಕೋಸ್ಕರ 10,000 ಮಿತ್ ಕನ್ನಡದ ಜೋಕುಲು ಇನಿ ಪುತ್ತೂರು ಬೆಳ್ತಂಗಡಿ ಸುಳ್ಯ ಈ ಭಾಗದ ಇನಿ ಬತ್ತದ ಬಾರಿ ಮಲ್ಲ ಅಭೂತಪೂರ್ವ ನಂಚಿನ ಕಾರ್ಯಕ್ರಮ ಕುಡ್ಡದ ಸಂಘನಿಕೇತನ ಡಾಂಡ್ ಎಲ್ಲ ಪಿರ ಕಾಂಡೆ ಉಂಡು ಮಂಗಳೂರು ನಮ್ಮ ಈ ಭಾಗದ ಜೋಕುಲು ಹೆಚ್ಚಿನ ಅಂಶ 10,000 ಮಿತ್ತು ಜೋಕುಲು ಆ ಕಾರ್ಯಕ್ರಮ ಎಲ್ಲದ ಕಾರ್ಯಕ್ರಮ ಭಾಗವಹಿಸಿನ ಮುಖಾಂತರ ನಮ್ಮ ಪೂರ ನಿಕ್ಲೆ ಪಂಡ ವಿಚಿತ್ರ ಮುಲ್ಪ ಏಪಲ ಒಲ್ಪಲ ಇನಿ ಯಾರು ಉಲ್ಲೇರ ಗೊತ್ತಿಜ್ಜಿ ಒಲ್ಪ ಪರ್ಬಾಂಡಲ ನಮ್ಮ ಕಲ್ಲಾಪುದ ಲಕ್ಷ್ಮಕ್ಕ ಒಂದು ಚರ್ಮುರಿ ದೀಪೇರು ಇನಿ ಅರೆಗೆ ವಾ ಬೇಲೆ ಬಂಡ ಇನಿ ಫುಲ್ ಅರೆಗೆ ಬೇಲೆ ಬತ್ತಿನ ಜೋಕ್ಲೆಗೆ ಪೂರ ಅಲ್ಪ ಅರೆಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಫ್ರೀ ಚರ್ಮುರಿ ಕೊರಡು ಜೋಕ್ಲೆಗೆ ಅರೆಗೆ ಮಲ್ತು ಸಾಗೋಣ ಅರೆ ಹೆಚ್ಚಿನ ಅಂಶ ಒಂಜಿ 15-20 ಸಾವಿರ ಜನಕ್ಕೆ ಕೊರ್ಪುನಾಥ ಚರ್ಮುರಿನಿ ಇನಿ ಒಂಜೇ ದಿನ ಅರ್ನ ಜೀವನಡು ತೂವಂದನಾಥ ಇನಿ ಜೋಕ್ಲೆಗೆ ಚರ್ಮುರಿ ಕೊರ್ಪುನ ಅಂಚಿನ ಕೆಲಸ ಏನಾರು ಮಲ್ತೇರು ಇನಿ ಅಂಚಿತ್ತಿನ ಒಂಜಿ ಕಾರ್ಯಕ್ರಮದ ಮಲ್ತೊಂದು ಉಪ್ಪುನಂಚಿನ ಸಂದರ್ಭ ಇನಿ ನಮ್ಮ ಬಾರಿ ಆಲೋಚನೆ ಮಲ್ತು ದುಂಬ ಉಪ್ಪುನಂಚಿನ ಅವಶ್ಯಕತೆ ಉಂಡು ವಾ ಕೊರೋನಾ ಬರಡು ಎಂಚಿನನೇ ಬರಡು ನಮ್ಮ ದೇಶದ ಒಂಜಿ ಸಮರ್ಥ ನಾಯಕತ್ವ ಇನಿ ಮಾತೇರ್ನಲ ಎದುರುಡು ನಮ್ಮ ತರದೆತ್ತು ಉಂತಾವನಂಚಿನ ಒಂಜಿ ಕೆಲಸ ಕಾರ್ಯ ನಿರಂತರವಾದ ಅವನುಂಡು ನಮ್ಮ ಖಂಡಿತವಾದ ಈ ಒಂಜಿ ಸಮಾಜ ಕಟ್ಟುನಂಚಿನ ಕೆಲಸ ಕಾರ್ಯಲೆಗೆ ಇಂಚಿತ್ತಿನ ಸಂಘಟನೆನೇ ಬೇಜ್ ಇನಿ ಸರ್ಕಾರ ಏತ ಯೋಜನೆಯಲ್ಲಿ ಮಲ್ಪರೆ ಯಾರು
ಇನಿವೆ ಆಯುಷ್ಮಾನ್ ಉಪ್ಪು ನನೊಂಜಿ ಬೊಕ್ಕೊಂಜಿ ನನೊಂಜಿ ಸಾವಿರಾರು ಸರ್ಕಾರದ ಯೋಜನೆ ಉಪ್ಪು. ಆ ಸರ್ಕಾರದ ಯೋಜನೆಯಲ್ಲಿ ಜನಸಾಮಾನ್ಯರಿಗೆ ಎತ್ತವನಂಚಿನ ಜವಾಬ್ದಾರಿನ ಮಾತ್ರ ಸೌಹಾರ್ದ ಯುವಕ ಮಂಡಲ ಖಾಲಿ ನೇಕ್ ಒಂಜಿ ಸಂಗೀತಗೆ ಒಂಜಿ ನಾಟಕಗೆ ಈತೆಗೆ ಸೀಮಿತ ಒಂದೇ ಸಮಾಜಮುಖಿ ಆಯ್ನಂಚಿನ ಬೋಡಿತ್ತನಾದ ಕೆಲಸಲೇನು ಈ ಭಾಗಡ್ ಮಲ್ತೊಂದು ಪುನಃ ಸಂಗತಿ ಎಂಕ ಖಂಡಿತವಾದ ನಿರಂತರವಾದ ಗೊತ್ತುಂಡು. ಇಂಚಿತ್ತಿನ ಕೆಲಸ ಕಾರ್ಯ ಮಲ್ತಿನ ಆತ್ರ ಮಾತ್ರ 14 ವರ್ಷ ಈ ಸಂಘಟನೆ ನಿರಂತರವಾದ ಈ ಗ್ರೌಂಡು ಈ ಜಾಗಡ್ ನಿಕ್ಲೇನು ಮಾತೆರೆಲ್ಲ ಕುಲ್ಲಾದ ಈತ ಪೊರ್ಲುದ ಕಾರ್ಯಕ್ರಮ ಅಲ್ಪರೆ ಸಾಧ್ಯ ಆತನಂದು ಈ ಸಂದರ್ಭದ ಪನೊಂದು ದುಂಬಗಲ ನಮ್ಮ ಸಂಘಟನೆಲು ಈ ರೀತಿದ ಸಮಾಜಮುಖಿ ಆದ ಕೆಲಸ ಮಲ್ತಂದಾಂಡ ಖಂಡಿತವಾದ ಏನನ್ನು ಏರ್ಲ ಮಿತ್ತು ತೆರ್ಪಡ ಒಂದು ಯೋಚನೆ ಮಲ್ಪನ ಬದಲ್ಗೆ ನಮ್ಮ ಸುದ್ದಿ ಜನ ಕೆಲಸ ಮಲ್ತೊಂದು ಇತ್ತು ಲೆಕ್ಕನೇ ಸಮಾಜ ನಮ್ಮನ್ನು ದೆರ್ತದ ಮಿತ್ತು ಎತ್ತರಗೂ ಕೊನಪುನ ಒಂದು ಪನ್ಪನೇನು ಇನಿ ರೋಹಿತ್ ಆಚಾರ್ಯ ನಂಚಿನಾರು ವಿಘ್ನೇಶ್ ಆಚಾರ್ಯ ನಂಚಿನಗ್ಲು ಅತ್ತಂದಾಂಡ 4 ಜನ ಸಾಧಕರ್ನಗ್ಲು ಎನ್ನಿಕ್ಲು ನಮ್ಮನೆ ಸನ್ಮಾನ ಮಲ್ತಾರ ಅವೇ ಒಂಜಿ ಆದರ್ಶ ಅಂದು ಈ ಸಂದರ್ಭದ ಪನೊಂದು ಸೌಹಾರ್ದ ಯುವಕ ಮಂಡಲದ ಕಾರ್ಯಕ್ರಮ ನಿತ್ಯ ನಿರಂತರ ಅತ್ಯಂತ ಯಶಸ್ವಿಯಾದ ನಡಪಡಂದು ದೇವರ ಪ್ರಾರ್ಥನೆ ಮಲ್ತೊಂದು ಅವಕಾಶಕ್ಕೋರ ನಿಕ್ಲೆ ಮಾತೆರೆಗಳ ಧನ್ಯವಾದನ ಸಲ್ಲಿಸೋದೇನ ಪಾತ್ರ ಜೈ ಜೈ ಕರ್ನಾಟಕ. ಶ್ರೀಯುತರ ರವೀಂದ್ರ ನಾಯಕ್ ದಯಮಂತದ್ದು ಒಂಜಿ 2 ಪಾತೆರದೊಟ್ಟಿಗೆ ಒಂಜಿ ಕಾರ್ಯಕ್ರಮನ ಉದ್ದೇಶ ಮಂತದ್ದು ಪಾತೆರೊಂದು ಭಿನ್ನಪ ಮಲ್ಪುವೆ. ಯುವಕ ಮಂಡಲ ನಿಜವಾಗಿ ಇಂಥ ಕಾರ್ಯಕ್ರಮ ಆಗ್ತದೆ ಅಂತ ನಾನು ಎಣಿಸಲಿಲ್ಲ. ನಾನು ಸಣ್ಣ ಇರುವಾಗ ಯುವಕ ಮಂಡಲದಲ್ಲಿ ಇದ್ದೆ. ನಮ್ಮ ಜಪ್ಪು ಮಾರ್ಕೆಟ್ ಹತ್ರ ಮನೆ, ಅಲ್ಲಿ ಒಂದು ಯುವಕರದ್ದು ಒಂದು ಗುಂಪಿತ್ತು. ನಾವು ಸಣ್ಣ ಮಟ್ಟಿಗೆಲ್ಲ ಮಾಡ್ತಿದ್ವಿ. ಆದರೆ ಈ ರೀತಿಯಾಗಿ ಮಾಡ್ತೀರಂತ ನಾನು ಎಣಿಸಿರಲಿಲ್ಲ. ನಿಮಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತಾ ಇದೇ ರೀತಿ ಮುಂದುವರಿಸಿ ಅಂತೇಳಿ ಹೇಳ್ತಾ ನನ್ನ ಶುಭಾಶಯಗಳನ್ನೇ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅರೆಗೊರ ಜೋರೇನ ಕೈತಾಟಿಕೊಂಡು ಅಪ್ಪೆ ಭಾರತಾಂಬೆನ ಸೇವೆ ಮಂತಿನವು ಮಲ್ಲ ಕಾರ್ಯ ಅಂಚಾದ ಪುನೇರೆ ಕುಡರನರ ಸೊಲ್ಮೆ ಸಂದೇತ ಮಲ್ತೊಂದುಲ್ಲೆ ಅಂಚನೆ ನಮ್ಮೊಟ್ಟಿಗೂ ನನ್ನೊಂಜಿ ಬಿನ್ನೆರೆ ನಮ್ಮೊಟ್ಟಿಗುಲ್ಲಿರೆ ಶ್ರೀಯುತರ ಶ್ರೀ ವಿಶ್ವನಾಥ ಬೈಲಮುಲ್ಲೆ ಇರಲ್ಲ. ಸೌಹಾರ್ದ ಯುವಕ ಮಂಡಲ ತನ್ನ 14ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಲ್ತೊಂದುಂಡು. ಯಾನು ಒಂದುವೇ ಏರಿಯಾಡ್ ಯಾನು ಒಂಜಿ ಸರ್ಕಾರಿ ಸೇವೆಗೆ ಸೇರಿನಾಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅದು ಸೋಮೇಶ್ವರ ಡಿಪ್ನಾಗ ಈ ಸೌಹಾರ್ದ ಅಥವಾ ನೆಹರು ನಗರಡೆ ಪೋಂದು ಅಂಚಿ ಇಂಚಿ ಬರೋಂದಿತ್ತೆ. ಅವ ಅಂಚಿನ ಸಂದರ್ಭಡು ಯಾನು ತೂಯಿನಂಚಿನ ವಿಶೇಷ ಪಂಡ ಒಂಜಿ ಸಂಘ ಸಂಸ್ಥೆಲು ಒಂಜಿ ಪರಿಸರದ ಅಭಿವೃದ್ಧಿಗೆ ಎಂಚ ಕಾರಣೀಕರ್ತೆರಾಪಿರು ತುಲೆ ಇನ್ನಿತ್ತ ದಿನೊಟ್ಟು ವರದಿ ಓದಿರು. ವರದಿ ಮಸ್ತ್ ವಿಚಾರಗಳೇನು ಪಂಡಿರು. ಧಾರ್ಮಿಕ, ಸಾಂಸ್ಕೃತಿಕ ಆದಿಪ್ಪು, ವೈದ್ಯಕೀಯ ಆದಿಪ್ಪು ಅಥವಾ ಶೈಕ್ಷಣಿಕವಾದ ಆದಿಪ್ಪು ಈ ಸಮಾಜಗೂ ಎಂಚಿನ ವ್ಯವಸ್ಥೆಗಳನ್ನು ಕಲ್ಪಿಸವಡು ಅವೇನು ಒಂಜಿ ಯೋಜನೆದ ಮೂಲಕ ಅಥವಾ ಒಂಜಿ ಪ್ಲ್ಯಾನ್ ಮಲ್ತೊಂದು ಹಂತವಾದ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಮಲ್ತೊಂದು ಇನಿ 14ನೇ ವರ್ಷದ ವಾರ್ಷಿಕೋತ್ಸವನ ಆಚರಣೆ ಮಲ್ಪನಂಚಿನ ಈ ಸಂದರ್ಭಡು ಒಂಜಿ ಉರಗ ತಜ್ಞನ ಅಂಚನೆ ಒಂಜಿ ವೃದ್ಧಾಶ್ರಮನು ನಡಪಾವನಂಚಿನ ಒಂಜಿ ಮಹಾನ್ ಶಕ್ತಿನ ಸನ್ಮಾನ ಮಲ್ತದ ಜತೆಗೆ ನನ್ನ ದುಂಬುಗು ಈ ಸಮಾಜಡು ಒಂದಿಷ್ಟು ಸೇವೆಗಳನ್ನು ಮಲ್ಪೆರೆ ತಯಾರಾವಡು ಪಂಡದು ಪ್ರೋತ್ಸಾಹ ಕೊರ್ಪಿಲೆಕ ಸಾಧನೆ ಮಲ್ತಿನಂಚಿನ ವಿದ್ಯಾರ್ಥಿಗಳ ಸನ್ಮಾನ ಮಲ್ತಾರೆ. ನಿಕ್ಲ ಈ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಿಕ್ಲ ಸೇವೆ ಇದೇ ರೀತಿ ನನ್ನ ದುಂಬುಗಳ ಆವಡು ಕೊರ್ನಂಚಿನ ಅವಕಾಶಕ್ಕೂ ವಂದನೆಗಳನ್ನು ಸಲ್ಲಿಸೋದು ಎನ್ನ ಪಾತ್ರವಂತವೆ. ಧನ್ಯವಾದಗಳು. ಈ ಒಂದು ಸೌಹಾರ್ದ ಯುವಕ ಮಂಡಲದ ಸುಂದರ ವೇದಿಕೆಯ ಮೇಲೆ ನಮ್ಮ ಅತಿಥಿ ಗಣ್ಯರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಹಾಗೆಯೇ ಆ ಮಾತು ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು, ನನಗೂ ತುಂಬ ಇಷ್ಟ ಆಯಿತು. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಾದರೆ ಆ ದೇಶದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಆಗಿರಬೇಕು ಅಂತೆ. ಯಾಕೆಂದರೆ ಯುವ ಶಕ್ತಿ ಅನ್ನೋದು ಹೀಗೇನೆ. ಈ ಬೋರ್ಗರೆದು ಏನು ಹರಿಯುವ ಧುಮುಕುವ ಈ ಒಂದು ಜಲಪಾತದಂತೆ ಈ ಯುವ ಶಕ್ತಿ ಈ ರೀತಿಯಾಗಿ ಏನು ಹೇಳ್ತೀವಿ ನಾವು ಶಕ್ತಿ ತುಂಬುವಂಥದ್ದು, ಈ ಶಕ್ತಿ ಇರುವಂಥದ್ದು ಯುವಕರಲ್ಲಿ. ಅದೇ ರೀತಿ ನಾವು ಕಾಣ್ತೀವಿ ನಮ್ಮ ಯುವಕರು, ಸೌಹಾರ್ದ ಯುವಕ ಮಂಡಲದ ಯುವಕರು ಯಾವ ರೀತಿಯಲ್ಲಿ ಇದೆಲ್ಲ ಕೆಲಸ ಮಾಡಿದ್ದಾರೆ ಅಂದರೆ ಸಾಧಾರಣ 16ನೇ ವರ್ಷದಲ್ಲಿ ಈಗ ನಾವು ಮೊದಲ ವರ್ಷದ್ದು ಒಂದು ಕಾರ್ಯಕ್ರಮ ಮತ್ತು ಇವಾಗ ಎಷ್ಟೊಂದು ಬದಲಾವಣೆ ನಾವು ನೋಡಿದ್ದೇವೆ.
ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಹಾಗೆಯೇ ಈ 16ನೇ ವರ್ಷದ ಈ ಸೌಹಾರ್ದ ಯುವಕ ಮಂಡಲದ ಈ ಚುಕ್ಕಾಣಿಯನ್ನು ಹಿಡಿದವರು ಪ್ರಶಾಂತ್. ಖಂಡಿತ ನನಗೆ ಹೆಮ್ಮೆ ಅನ್ನಿಸ್ತದೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಇದು. ಯಾವುದೊಬ್ಬರು ಲೀಡರ್ ಚೆನ್ನಾಗಿದ್ದರೆ ಆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತದೆ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಅಂದರೆ ಅವರ ಜೊತೆ ಅಧ್ಯಕ್ಷರ ಜೊತೆ ಎಲ್ಲ ಪದಾಧಿಕಾರಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದದ್ದು ನಾನಂದರೆ ಈ ವಾಟ್ಸಪ್ಪಲ್ಲಿ ಕೂಡ ನೋಡ್ತಾ ಇದ್ದೆ. ಪ್ರತಿಯೊಬ್ಬರು ಸದಸ್ಯರೆಲ್ಲ ನೋಡಿ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಕೊಂಡಿರ್ಬೋದು, ಆದರೆ ಸಂಜೆ ಆಗುವಾಗ ಇಲ್ಲಿ ಬಂದು ಕೆಲಸ ಮಾಡೋದು, ಎಷ್ಟು ದಿನದ ಒಂದು ಏನು ಹೇಳ್ತೀವಿ ತಯಾರಿ ಮಾಡ್ತಾ ಅಷ್ಟೊಂದು ಆಸಕ್ತಿಯಿಂದ ಇದೆಲ್ಲ ಮಾಡಿದ್ದಾರೆ. ಅದಕ್ಕೆ ಇವತ್ತವರು ಈ ಯಶಸ್ಸನ್ನು ಕಂಡಿದ್ದಾರೆ. ಹಾಗೆಯೇ ಇಲ್ಲಿ ಎಷ್ಟೋ ಏನೋ ನಮ್ಮ 4 ಜನ ವಿದ್ಯಾರ್ಥಿಗಳಿರ್ಬೋದು, ಹಾಗೆಯೇ ಒಟ್ಟಿಗೆ ಸನ್ಮಾನ ಆದವರೆಲ್ಲ ನಮಗೆ ಒಂದು ರೀತಿ ಖುಷಿ ಅನ್ನಿಸ್ತದೆ. ಎಂಥ ಪ್ರತಿಭೆ ಉಳ್ಳವರು ನಮ್ಮ ಈ ಒಂದು ಗ್ರಾಮದಲ್ಲಿ ಇದ್ದಾರೆ ಎನ್ನುವಂಥದ್ದು ನನಗೆ ತುಂಬ ಖುಷಿ ಆಗ್ತದೆ. ಆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಬುದ್ಧಿವಂತ ವಿದ್ಯಾರ್ಥಿಗಳು, ಒಳ್ಳೆ ಭವಿಷ್ಯ ಅವರಿಗಿದೆ. ಹಾಗೆಯೇ ಬಂಧುಗಳೇ, ನಾನು ಮಾಡ್ತಿರುವಂಥ ಒಂದು ಚಿಕ್ಕ ಕೆಲಸಕ್ಕೆ ದೊಡ್ಡದಾಗಿ ಸನ್ಮಾನ ಮಾಡಿದರು. ಮತ್ತು ಇವತ್ತು ನಾನು ಈ ಯಶಸ್ಸು ಕಾಣಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಇದೆ. ನೀವು ತೋರಿಸುವಂಥ ಪ್ರೀತಿ ಅದು ಹೃದಯಕ್ಕೆ ತಟ್ಟುವಂಥದ್ದು ನನಗೆ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ಇನ್ನೂ ಕೂಡ ನನ್ನ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಬೇಕು. ಆ ಪ್ರೋತ್ಸಾಹ ನೀವು ಕೊಡ್ತಾ ಇರ್ತೀರಿ ಅನ್ನುವಂಥ ಭರವಸೆ ಕೂಡ ಇದೆ. ಎಲ್ರಿಗೂ ಒಳ್ಳೆಯದಾಗಲಿಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ದಯವಿಟ್ಟು ವೇಣುಗೋಪಾಲ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ಉಳ್ಳಾಲ ಶ್ರೀ ವಿಶ್ವನಾಥ್ ಬೈಲಮೂಲೆ ಅವರು ಕೂಡ ಇದ್ದಾರೆ. ತಮಗೆ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ದಯವಿಟ್ಟು ದೀಕ್ಷಿತ್ ಅವರು ವೇದಿಕೆಯ ಮೇಲ್ಭಾಗ ಬಂದು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಆಟೋಟ ಸ್ಪರ್ಧೆಯ ಒಂದು ಕ್ರೀಡಾ ವರದಿ ಇದೆ. ಅದರ ಬಹುಮಾನ ವಿತರಣೆ ಸೇರಿದಂತಹ ಗಣ್ಯ ಅತಿಥಿಗಳ ದಿವ್ಯ ಹಸ್ತದಿಂದ ನಡೆಯುತ್ತೆ. ದಯವಿಟ್ಟು ಚುಟುಕಾಗಿ ಆದಷ್ಟು ಕ್ಲಪ್ತ ಸಮಯದಲ್ಲಿ ಸಹಕಾರ ಪ್ರೋತ್ಸಾಹ ಯುವಜಿ ಕೂಟದ ಮಿತ್ರ ನಿರಂತರವಾದ ಪಡುಪಂಚಿನ ಭಿನ್ನಪ್ಪನ ಮಲ್ತೊಂದು ತನ್ನ ಪುರ್ತಿ ಚಾಂದನ ಪುರ್ತುಡ್ಲ ನಮ್ಮೊಟ್ಟಿಗೆ ಬುಲ್ಲಾರು ಪಡ್ಪಡವೇ ನಮಗೆ ಖುಷಿತ ವಿಚಾರ. ಸುಲ್ಮೇಲು ಸತೀಶನ ದ್ವಿತೀಯ ದಿವ್ಯಂ ಪೂಜಾ, ತೃತೀಯ ಶ್ಲೋಕ್, ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ರಿತ್ಯ, ದ್ವಿತೀಯ ಶಾರ್ವಿ, ತೃತೀಯ ಸುಕನ್ಯ, ಕಪಿ ಗೇಮ್ ಸ್ಪರ್ಧೆಯಲ್ಲಿ ಪ್ರಥಮ ದಿವಾಮ್, ದ್ವಿತೀಯ ಧ್ರುವ, ಲಕ್ಷ್ಯ, ಬಾಲ್ ಥ್ರೋ ಬಾಲಕರ ವಿಭಾಗ ಪ್ರಥಮ ಧ್ರುವ, ತೃತೀಯ ಬಹುಮಾನವನ್ನು ಮೂವರು ಪಡೆದುಕೊಂಡಿದ್ದಾರೆ. ದಿವಂ ವಿಶಾಲ್ ನಿವಾಸ್, ಬಾಲಕಿಯರ ವಿಭಾಗ ಪ್ರಥಮ ನೃತ್ಯ,
ಯಶಸ್ವಿ. ತೃತೀಯ ಲಕ್ಷ್ಯ. ಬಾಲ್ ಪಾಸ್ ಮತ್ತು ಪ್ರಥಮ ವಿಶಾಲ್. ದ್ವಿತೀಯ ನೃತ್ಯ. ಪ್ರಥಮ ದಿಶಾ. ದ್ವಿತೀಯ ನೃತ್ಯ. ತೃತೀಯ ಜಿತನ್ಯ. ಒಂದರಿಂದ 4ನೇ ತರಗತಿಯ ವಿಭಾಗದಲ್ಲಿ 75 ಮೀಟರ್ ಓಟ ಸ್ಪರ್ಧೆ. ಪ್ರಥಮ ವಿಶಾಲ್. ದ್ವಿತೀಯ ಶಿವಾನ್. ತೃತೀಯ ಕಶ್ವಿಶ್. ಬಾಲಕಿಯರ ವಿಭಾಗ ಪ್ರಥಮ ರಿಷಿಕಾ. ದ್ವಿತೀಯ ಪ್ರಗತಿ. ತೃತೀಯ ಮನಸ್ವಿ. ಲಕ್ಕಿ ಗೇಮ್ ಸ್ಪರ್ಧೆಯಲ್ಲಿ ಪ್ರಥಮ ದಿಶಾ. ಪ್ರಥಮ ತ್ರಿಷಾ. ದ್ವಿತೀಯ ಆರ್ಯನ್ ಗಟ್ಟಿ. ತೃತೀಯ ರಿಯಾನ್ ಕರಾವ್. ಬಾಲಕರ ವಿಭಾಗ ಪ್ರಥಮ ರಿಯಾ. ದ್ವಿತೀಯ ಆದ್ಯ. ತೃತೀಯ ಮನಸ್ವಿ. ವಿಕೆಟ್ಗೆ ಬಾಲ್ ಎಸೆಯುವ ಸ್ಪರ್ಧೆ. ಬಾಲಕರ ವಿಭಾಗ ಪ್ರಥಮ ಆರ್ಯನ್ ಗಟ್ಟಿ. ರಿಯಾನ್ ರಾವ್. ದ್ವಿತೀಯ. ತೃತೀಯ ಅನಿರುದ್ಧ ಅಜಿತ್. ಬಾಲಕಿಯರ ವಿಭಾಗ ಪ್ರಥಮ ಗಗನ. ದ್ವಿತೀಯ ಪ್ರಗತಿ. ತೃತೀಯ ಸದೀಕ್ಷಾ. ಕ್ಷಮಿಸಿ, ತೃತೀಯ ಸಾಧಿಕ. ತೃತೀಯ ಸಾಧಿಕ. ಬಾಲ್ ಪಾಸಿಂಗ್ ಸ್ಪರ್ಧೆ. ಬಾಲಕರ ವಿಭಾಗ ಪ್ರಥಮ ವಿಸ್ಮಯ್. ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಹಾಗಾಗಿ ವಿನಂತಿಸಿದ್ದೇನೆ. ಪ್ರಥಮ ವಿಸ್ಮಯ್. ದ್ವಿತೀಯ ವಿಶಾಲ್. ತೃತೀಯ ಅಶ್ವಿನ್. ಪ್ರಥಮ ವಿಸ್ಮಯ್. ದ್ವಿತೀಯ ದಿಶಾ. ತೃತೀಯ ಅಶ್ವಿನ್. ಬಾಲಕಿಯರ ವಿಭಾಗ ಪ್ರಥಮ ಗಗನ. ದ್ವಿತೀಯ ಅಶ್ವಿತಾ. ತೃತೀಯ ಪ್ರಗತಿ. ಪ್ರಥಮ ಗಗನ. ದ್ವಿತೀಯ ಅಶ್ವಿತಾ. ತೃತೀಯ ಪ್ರಗತಿ. ಧನ್ಯವಾದಗಳು ಶ್ರೀಯುತ ರೋಹಿತ್ರವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ತಿಲಕ್ ರಾಜ್ರವರು ವಿತರಿಸಬೇಕಾಗಿ ವಿನಂತಿಸಿದ್ದಾರೆ. 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆದ 100 ಮೀಟರ್ ಓಟ ಸ್ಪರ್ಧೆ. ಪುರುಷರ ಬಾಲಕರ ವಿಭಾಗ ಪ್ರಥಮ ಉಲ್ಲಾಸ್. ತಯಾರಾಗಬೇಕಾಗಿ ವಿನಂತಿ. ಪ್ರಥಮ ಉಲ್ಲಾಸ್. ದ್ವಿತೀಯ ಕಿಶನ್. ತೃತೀಯ ದೈವಿಕ್.
ಬಾಲಕಿಯರ ವಿಭಾಗ ಪ್ರಥಮ ಇಬ್ಬರು ಹಂಚಿಕೊಂಡಿದ್ದಾರೆ, ರಿಯಾ ಮತ್ತು ಸೋನು. ದ್ವಿತೀಯ ಶಾನ್ವಿ, ತೃತೀಯ ಹರಿಣಿ. ಬಾಲ್ ಸ್ಪರ್ಧೆ ಬಾಲಕಿಯರ ವಿಭಾಗ ಪ್ರಥಮ ಶಿಶಿರ್, ದ್ವಿತೀಯ ಪ್ರಮಿತ್, ತೃತೀಯ ಕಿಶನ್. ಬಾಲಕಿಯರ ವಿಭಾಗ ಪ್ರಥಮ ರಿಷಿಕಾ, ದ್ವಿತೀಯ ಪ್ರಜೂಷಾ, ತೃತೀಯ ಹರಿಣಿ. ಲಕ್ಕಿ ಗೇಮ್ ಸ್ಪರ್ಧೆ ಬಾಲಕರ ವಿಭಾಗ ಪ್ರಥಮ ಮೇಹುಲ್, ದ್ವಿತೀಯ ವಿಕಾಸ್, ತೃತೀಯ ಕಿರಣ್. ಬಾಲಕಿಯರ ವಿಭಾಗ ಪ್ರಥಮ ರಿಯಾ, ದ್ವಿತೀಯ ಪ್ರಜೂಷಾ, ತೃತೀಯ ಸೋನಂ. ಎಂಟರಿಂದ 10ನೇ ತರಗತಿಯ 100 ಮೀಟರ್ ಓಟ ಸ್ಪರ್ಧೆ ಪ್ರಥಮ ಪೂರಂ, ದ್ವಿತೀಯ ಪ್ರಣವ್, ತೃತೀಯ ಲಿಖಿತ್. ಬಾಲಕಿಯರ ವಿಭಾಗ ಪ್ರಥಮ ದೀಕ್ಷಿತಾ ಆಚಾರ್ಯ, ದ್ವಿತೀಯ ಪ್ರತೀಕ್ಷಾ ಗಾಳಿಗ, ತೃತೀಯ ಇಬ್ಬರು ಹಂಚಿಕೊಂಡಿದ್ದಾರೆ ಅಪೇಕ್ಷಾ ಮತ್ತು ಜಾನ್ವಿ. ಶಾರ್ಟ್ ಪುಟ್ ಪ್ರಥಮ ವರ್ಷಿತ್, ದ್ವಿತೀಯ ಲಿಖಿತ್, ತೃತೀಯ ಹಾರ್ದಿಕ್. ಬಾಲಕಿಯರ ವಿಭಾಗ ಪ್ರತೀಕ್ಷಾ ಪ್ರಥಮ, ದ್ವಿತೀಯ ದಿಶಾ, ತೃತೀಯ ಜಾನ್ವಿ. ದೂರದ ಓಟ ಬಾಲಕರ ವಿಭಾಗ ಪ್ರಥಮ ವರ್ಷಿತ್, ದ್ವಿತೀಯ ಹಾರ್ದಿಕ್, ತೃತೀಯ ಕೀರ್ತನ್. ಬಾಲಕಿಯರ ವಿಭಾಗ ಪ್ರಥಮ ದೀಕ್ಷಿತ, ದ್ವಿತೀಯ ಪ್ರತೀಕ್ಷಾ. ಧನ್ಯವಾದಗಳು ಶ್ರೀಯುತ ತಿಲಕರಾಜರವರಿಗೆ. ಮುಂದಿನ ಬಹುಮಾನಗಳನ್ನು ಶ್ರೀಯುತ ಶರತ್ಚಂದ್ರ ಗಟ್ಟಿಯವರು ವಿತರಿಸಬೇಕಾಗಿ ವಿನಂತಿಸಿದ್ದಾರೆ. 8ರಿಂದ 10ನೇ ತರಗತಿಯ ಬಾಲಕರ ವಿಭಾಗದಲ್ಲಿ ಕಬಡ್ಡಿ ಪಂದ್ಯಾಟ ನಡೆದಿತ್ತು. ಪ್ರಥಮ ಸ್ಥಾನ ಋತಿಕ್ ಮತ್ತು ತಂಡ. ಎರಡು ತಯಾರಾಗಬೇಕಾಗಿ ವಿನಂತಿ. ಎರಡನೇ ಸ್ಥಾನ ಕೀರ್ತನ್ ಎಂ ಮತ್ತು ತಂಡ. ಕೀರ್ತನ್, ಹರ್ಷಿತ್, ಕಿಶನ್, ಆಕಾಶ್, ಆದಿತ್ಯ, ಹಾರ್ದಿಕ್. ವಿಜೇತರು ತಯಾರಾಗಬೇಕಾಗಿ ವಿನಂತಿ. ಪ್ರಥಮ ಸ್ಥಾನ ಪ್ರತೀಕ್ಷಾ, ದಿಶಾ, ಸುವಿಕಾ, ದೀಕ್ಷಿತಾ, ರೀಮಾ, ಪ್ರಜೂಷಾ ಮತ್ತು ರಿಷಿಕಾ. ದ್ವಿತೀಯ ಸ್ಥಾನ ದೀಕ್ಷಿತಾ, ಹನ್ಸಿಕಾ, ನಿರೀಕ್ಷಾ, ಭೂಮಿಕಾ, ಹರಿಣಿ, ರಿಯಾ ಮತ್ತು ಸೋನಂ.
ಸ್ಪರ್ಧೆಗಳು ನಡೆದಿತ್ತು. ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಲಕ್ಕಿ ಗೇಮ್ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಕುಸುಮ, ದ್ವಿತೀಯ ತುಳಸಿ, ತೃತೀಯ ಶ್ವೇತಾ. ತುಳಸಿ ಶ್ರೀಮತಿ ಶ್ವೇತಾ. ಪುರುಷರ ವಿಭಾಗದಲ್ಲಿ ಪ್ರಥಮ ಫ್ರಾನ್ಸಿಸ್ ಡಿಸೋಜಾ, ದ್ವಿತೀಯ ಪುನೀತ್, ತೃತೀಯ ವಿಶಾಲ್. ಶಾರ್ಟ್ ಪುಟ್ ಎಸೆತ ಪುರುಷರ ವಿಭಾಗ ಪ್ರಥಮ ದೀಕ್ಷಿತ್, ದ್ವಿತೀಯ ಉಮೇಶ್, ತೃತೀಯ ನಿತಿನ್. ಮಹಿಳೆಯರ ವಿಭಾಗ ಶ್ರೀಮತಿ ವೀಣಾ ಶಾಂತಿ, ಶ್ರೀಮತಿ ವೀಣಾ ರವಿಕುಮಾರ್, ಶ್ರೀಮತಿ ಆಶಾ. ಮಡಿಕೆ ಹೊಡೆಯುವ ಸ್ಪರ್ಧೆ ವಿಜೇತರು ಆಶಾ ಯೋಗೀಶ್. ಪ್ರಥಮ ವೀಣಾ ಶಾಂತಿ, ದ್ವಿತೀಯ ವೀಣಾ ರವಿಕುಮಾರ್ ಮತ್ತು ತೃತೀಯ ಆಶಾ ಯೋಗೀಶ್. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಆಶಾ ಯೋಗೀಶ್ ವೇದಿಕೆಯಲ್ಲಿದ್ದಾರೆ. ದಯವಿಟ್ಟು ಅವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಸುತ್ತೇನೆ. ನವನೀತ್ ಪೂಜಾರಿ ಮಡಿಕೆ ಹೊಡೆಯುವ ಸ್ಪರ್ಧೆ. ಲಕ್ಕಿ ಗೇಮ್ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಕೃತಿ, ದ್ವಿತೀಯ ನಿಶಿತಾ, ಪ್ರಥಮ ತಂಡದ ಸದಸ್ಯರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ವಿನಂತಿಸಿದ್ದಾರೆ. ಲತಾ ನಾಗೇಶ್ ಮತ್ತು ತಂಡ, ಕುಶಲ, ವೀಣಾ ಶಾಂತಿ, ರೀಮಾ, ಆಶಾ ಡಿಸೋಜಾ, ಪ್ರಕೃತಿ, ಸುರೀಕ್ಷಾ, ಆಶಾ ಪ್ರಕಾಶ್, ದೀಪಿಕಾ, ಶಾಲಿನಿ, ಗೌರಿ ಮತ್ತು ದೀಕ್ಷಿತಾ. ಎರಡನೇ ತಂಡ ಕೂಡ ತಯಾರಾಗಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ವಿಜೇತರನ್ನು ನಾವು ಅಭಿನಂದಿಸೋಣ. ಒಂದು ದಿನದ ಮಟ್ಟಿಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ದ್ವಿತೀಯ ತಂಡ ನಿತಿನ, ಕೃತಿ, ಕಾವ್ಯ, ಶ್ವೇತಾ, ಆಶಿತಾ, ರಿತಿಕಾ, ಮೇಘನಾ, ಕುಸುಮ, ಹರ್ಷಿತಾ, ಋತಿಕ್ಷಾ, ತುಳಸಿ ಮತ್ತು ಜಯಲಕ್ಷ್ಮಿ ವೇದಿಕೆಗೆ ಬಂದು ಬಹುಮಾನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ತಂಡ ಬಹುಮಾನದಲ್ಲಿ ದಯವಿಟ್ಟು ತಮ್ಮ ಹೆಸರಿನ ಪ್ರಶಸ್ತಿ ಪತ್ರವನ್ನು ವಿತರಿಸಿಕೊಳ್ಬೇಕಾಗಿ ವಿನಂತಿಸಿದ್ದೇನೆ. ತಂಡದಲ್ಲಿ ದಯವಿಟ್ಟು ಸಹಕರಿಸಿ. ಅದೇ ರೀತಿ ಹಗ್ಗ ಜಗ್ಗಾಟ ಸ್ಪರ್ಧೆ ಮಹಿಳೆಯರ ವಿಭಾಗ, ಮಹಿಳೆಯರು ದಯವಿಟ್ಟು ವೇದಿಕೆಗೆ ಹೋಗಬೇಕಾಗಿ ವಿನಂತಿಸಿದ್ದೇನೆ. ಪ್ರಥಮ ಶ್ವೇತಾ ನವನೀತ್, ಕವಿತಾ, ಸಂಗೀತ, ರಿಷಾ, ಕಾವ್ಯ, ಗೌರಿ, ವೀಣಾ ಶಾಂತಿ, ಆಶಾ, ಆಶಾ ಡಿಸೋಜಾ, ರೀಮಾ, ಜಯಲಕ್ಷ್ಮಿ ಮತ್ತು ದೀಪಿಕಾ. ಅದೇ ರೀತಿ ಎರಡನೇ ತಂಡ ತಯಾರಾಗಿದೆ. ದ್ವಿತೀಯ ಸ್ಥಾನ ಟಗ್ ಆಫ್ ವಾರ್ ಹಗ್ಗ ಜಗ್ಗಾಟದಲ್ಲಿ ಪಾರ್ವತಿ, ಕಾವ್ಯ, ನಿಶಿತಾ, ಲೂಸಿ ಡಿಸೋಜಾ,
ರಕ್ಷಿತಾ, ತಾರಾ, ತುಳಸಿ, ನಿತಿನ, ಸುವೀಕ್ಷಾ, ಅಶ್ವಿನಿ ಮತ್ತು ಹೇಮಾ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಾಟ. ದಯವಿಟ್ಟು ವಿಜೇತರು ತಯಾರಾಗಬೇಕಾಗಿ ವಿನಂತಿ. ಪ್ರಥಮ ಸ್ಥಾನ ರಾಜೇಶ್ ಮತ್ತು ತಂಡ. ವಿಶಾಲ್ ಕ್ರಾಸ್ತ, ನಿತ್ಯ, ದೀಕ್ಷಿತ್, ಸಂತೋಷ್ ಮೂಡ, ರಾಯ್ಸ್ಟನ್, ಕುಶಾಲ್, ಶೋಭಿತ್ ಮತ್ತು ಜೀವಿತ್ ಧನೆಗಳು. ದ್ವಿತೀಯ ಸ್ಥಾನ ವೀಕ್ಷಿತ್ ಮತ್ತು ತಂಡ. ಫ್ರಾನ್ಸಿಸ್, ಪ್ರವೀಣ್ ಕೊಂಡಾಣ, ರಾಹುಲ್, ಹರ್ಷಿತ್ ಪಿ, ನಿಖಿತ್, ನಿವಿತ್, ನವನೀತ್ ಮತ್ತು ಸಾರ್ವಜನಿಕರಿಗಾಗಿ ಕಬಡ್ಡಿ ಪಂದ್ಯಾಟ ನಡೆದಿತ್ತು. ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ದೀಕ್ಷಿತ್ ವಿ ಶೆಟ್ಟಿ ತಂಡ, ಗುರುರಾಜ್ ಗಟ್ಟಿ, ಸಂಜಯ್, ವಿಶಾಲ್, ಜೀವಿತ್, ಧನುಷ್ ಮತ್ತು ಅಶ್ವಿನ್. ಅದೇ ರೀತಿ ದ್ವಿತೀಯ ಸ್ಥಾನ ಪಡೆದ ನಿವಿತ್ ಮತ್ತು ತಂಡ. ರೈಸ್ಟನ್, ನಿಖಿತ್, ಅವಿನಾಶ್, ಅಮಿತ್, ನಿವಿತ್, ಕ್ಲಿಫ್ಟನ್ ಮತ್ತು ವಿಶಾಲ್ ಕ್ರಾಸ್ತ. ಕೂಡ ಕೆಲವು ಸ್ಪರ್ಧೆಗಳು ನಡೆದಿತ್ತು. ಲಕ್ಕಿ ಗೇಮ್ ಸ್ಪರ್ಧೆ ಪ್ರಥಮ ಇವಾನ್, ದ್ವಿತೀಯ ಪ್ರಜ್ನೇಶ್, ತೃತೀಯ ಉಮೇಶ್. ಜೋರಾದ ಚಪ್ಪಾಳೆ ಬರಲಿ. ಪಶ್ಚಿಮ ಸಂಸ್ಥೆಯ ನಿವಾಸಿಗಳಿಗಾಗಿ ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ. ಅದೇ ರೀತಿ ಮ್ಯೂಸಿಕಲ್ ಚೇರ್ ಐವನ್ ಪ್ರಥಮ, ದ್ವಿತೀಯ ಲಿಲ್ಲಿ. ದಯವಿಟ್ಟು ಸಂಘದ ಸದಸ್ಯರು ಸಹಕರಿಸಬೇಕಾಗಿ ವಿನಂತಿಸಿದ್ದಾರೆ. ತೃತೀಯ ಶಕೀಲಾ. ಬಾಲ್ ಪಾಸಿಂಗ್ ಸ್ಪರ್ಧೆ ಪ್ರಥಮ ಸಂತೋಷ್, ದ್ವಿತೀಯ ಪ್ರಜ್ನೇಶ್ ಮತ್ತು ತೃತೀಯ ಉಮೇಶ್. ಭಾಗವಹಿಸಿದ ಅದೇ ರೀತಿ ಬಹುಮಾನವನ್ನು ಪಡೆದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಬಹುಮಾನವನ್ನು ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ದಯವಿಟ್ಟು ಮುಂದಿನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಾಗಿ ಆದಷ್ಟು ಕ್ಲಬ್ ಸಮಯದಲ್ಲಿ ವೇದಿಕೆಯ ಎಡಭಾಗದಲ್ಲಿ ರೆಡಿಯಾಗಿರಬೇಕು. ಸೌಹಾರ್ದ ಯುವಕ ಮಂಡಲ, ನೆಹರು ನಗರ, ಸೋಮೇಶ್ವರ ಈ ಸಂಸ್ಥೆಯ 16ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಉದ್ಘಾಟಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ರೋಹಿತ್ ಸಾಂಗ್ತೂಸ್ ಅಧ್ಯಕ್ಷರು ಹಾಗೂ ನಿರ್ದೇಶಕರು, ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಇವರಿಗೆ ರಾಜೇಶ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಯವನ್ನು ನಮ್ಮ ಜೊತೆ ನೀಡಿದಂತಹ ತಮಗೆ ಸೌಹಾರ್ದ ಯುವಕ ಮಂಡಲ ನೆಹರು ನಗರ ಸೋಮೇಶ್ವರ ಪರವಾಗಿ